ಸೌಜನ್ಯ ಕೇಸ್ ನ್ಯಾಯ ಸಿಗುತ್ತಾ? 13 ವರ್ಷ ಆಯಿತು ಸತ್ತು, ಏನಾಯ್ತು? ಖಂಡಿತ ನ್ಯಾಯ ಸಿಗುತ್ತೆ. ಹೋರಾಟಗಾರರಿಗೆ ಆ ಥರದ್ದೊಂದು ಅಭಿಪ್ರಾಯ ಇದೆ. ಏನು ಅಂತಂದರೆ, ಇದು ಒಂದು ಸಾವಾಗಿರೋದು ನಿಜ ಅಂತಂದಮೇಲೆ ಅದಕ್ಕೆ ಒಂದು ನ್ಯಾಯ ಸಿಗಲೇಬೇಕು ಅನ್ನೋಂಥ ಹೋರಾಟಗಳು ಇಡೀ ರಾಜ್ಯದಾದ್ಯಂತ ನಡೀತಾ ಇದ್ದಾವೆ. ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗುತ್ತೆ. ನಾವು ಆ ನಂಬಿಕೆಯಲ್ಲೇ ಇದ್ದೀವಿ. ಮತ್ತು ಏನು ಧರ್ಮಸ್ಥಳದಲ್ಲಿ ಬೇರೆ ಬೇರೆ ಘಟನೆಗಳು ನಡೆದಿದ್ದಾವೆ. ಮತ್ತು ಈಗ ಒಂದು ಬುರ್ಡೆ ಕೇಸಲ್ಲಿ SIT ರಚನೆ ಮಾಡಿದ್ದಾರೆ. ಆ SITಯಿಂದ ತನಿಖೆಗಳು ನಡೀತಾ ಇದ್ದಾವೆ. ಮತ್ತು ಏನು ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೂಡ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದಾರೆ. ಏನಂತ ಅಂದರೆ, ಇದನ್ನ ಮತ್ತೆ ಮರು ತನಿಖೆ ಮಾಡಿ, ಇದರಲ್ಲಿ SITನಲ್ಲಿ ಸೌಜನ್ಯ ಕೇಸನ್ನು ಅಳವಡಿಸ್ಕೊಂಡು ತನಿಖೆ ಮಾಡಿ ಅಂತ. ತನಿಖೆಗೆ ಮೂಲನೇ ಸೌಜನ್ಯ ಕೇಸು. 13 ವರ್ಷ ಆಯಿತು. ನೆನ್ನೆಗೆ ಅವರು ಆಕೆಯನ್ನು ಏನು ಅಪಹರಣ ಮಾಡಿ 13 ವರ್ಷ ಆಯಿತು. 13 ವರ್ಷ ಆದಾಗ ಅವರು ಈಗಾದ್ರೂ SIT ಮೂಲಕ ತನಿಖೆ ಮಾಡಲಿ ಅನ್ನೋದನ್ನ ಒತ್ತಾಯ ಮಾಡಿದ್ದಾರೆ. ಇದು ಒಂದೇ ದಿನದಲ್ಲಿ ನಡೆದಿರೋವಂಥ ಒಂದು ಘಟನೆ ಇದು. ನೆನ್ನೆ ಕೂಡ ಮೈಸೂರಲ್ಲಿ ಒಂದು ಅಪ್ರಾಪ್ತ ಬಾಲಕಿಯ ಒಂದು ಕೊಲೆ, ರೇಪ್ ಆ್ಯಂಡ್ ಮರ್ಡರ್ ಆಯಿತು. ಆದರೆ ರಾತ್ರಿ ಆಗೋಷ್ಟೊತ್ತಿಗೆ ಅವನು ಯಾರು ಕೊಲೆ ಮಾಡಿದವನು ಅಂತ ಹಿಡಿದ್ರು. ಎಷ್ಟು ಸುಲಭವಾಗಿ, ಅದು ಒಂದು ಮೈಸೂರಂಥ ಜನನಿಬಿಡ ಪ್ರದೇಶದಲ್ಲಿ ಮತ್ತು ಮೈಸೂರಂಥ ಊರಲ್ಲಿ ಅದು ದಸರಾ ಸಂದರ್ಭದಲ್ಲಿ ಎಷ್ಟು ಇದಿರುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಒಬ್ಬನ ಯಾರು ಅವನು ರೇಪ್ ಮಾಡಿದ, ಮರ್ಡರ್ ಮಾಡಿದ ಅವನ್ನ ಹಿಡಿದ್ರು. ದೊಡ್ಡ ಸಿಟಿ ಒಳಗೆ ಹಿಡಿದ್ರು. ಧರ್ಮಸ್ಥಳದಂಥ ಸಣ್ಣ ಊರಲ್ಲಿ ಯಾಕೆ ಇದು ಸಾಧ್ಯ ಆಗಲಿಲ್ಲ? ಮತ್ತು ಹಿಂದಿನ ದಿನ ಆತ 9ನೇ ತಾರೀಕು, ಇಲ್ಲಿಗೆ 13 ವರ್ಷ ಹಿಂದೆ 9ನೇ ತಾರೀಕು 10ನೇ ತಾರೀಕು ಏನು ಸಂತೋಷ್ ರಾವ್ ಅಂತ ಒಬ್ಬ ವ್ಯಕ್ತಿನ ಇವರು 11ನೇ ತಾರೀಕು ಹಿಡ್ಕೊಡ್ತಾರೆ. 11ನೇ ತಾರೀಕು ಸೌಜನ್ಯ ಶವ ಸಿಕ್ಕಿದ 6ನೇ ದಿನ ಹಿಡ್ಕೊಡ್ತಾರೆ ಆತನ. ಆ ಹಿಂದಿನ 2 ದಿನ ಆತ ಶೃಂಗೇರಿ ಮಠದಲ್ಲಿ ಊಟ ಬಡಿಸ್ತಾ ಇರ್ತಾನೆ. ಅದೊಂದು ಸತ್ಯವಾದ ವಿಷಯ. ಆತನು ಹೇಳಿದ್ದಾನೆ, ಆತನ ವಕೀಲರು ಹೇಳ್ತಾರೆ. ಅವನು ಹಿಂದಿನ ದಿನ ಏನು ಸೌಜನ್ಯ ಅಪಹರಣ ಆದ ದಿನ ಆತ ಶೃಂಗೇರಿಲೇ ಇದ್ದ, ಇಲ್ಲಿ ಬಂದಿರಲಿಲ್ಲ ಧರ್ಮಸ್ಥಳ. ಊರಿಗೆ ಹೋಗೋಕ್ಕೆ ಬರುವಾಗ 11ನೇ ತಾರೀಕು ಅವನು ಇವ್ರಿಗೆ ಸಿಕ್ಕಿರೋದು. ಅದು ಯಾವ ಆಧಾರದ ಮೇಲೆ ಅವನ್ನ ತಗೊಂಡು ಬಂದು ಇಟ್ಕೊಟ್ರು, ಅದು ನನಗೆ ಆಶ್ಚರ್ಯದ ಒಂದು ವಿಷಯ. ಮತ್ತೆ ಆತನೇ ತಪ್ಪಿತಸ್ಥ ಅಂತ ಹೇಳ್ತಾ ಇರೋವಂಥ ಅವ್ರು ಯಾರು, ಗಿಳಿಯಾರು, ಈ ಥರ ಬೇರೆ ಬೇರೆ ಡೋಂಗಿ ಪತ್ರಕರ್ತರು ಕೆಲವರು. ಸಂತೋಷ್ ರಾವೇ ಒಂದು ಶಕ್ತಿವಂತ, ಅವನು ಹುಡುಗಿ ಎತ್ತಾಕೊಂಡು ಹೋಗಿದ್ದ, ಆ ಥರದ್ದೆಲ್ಲ ಹೇಳ್ತಾರಲ್ಲ, ಅದು ಭಾಳ ತಪ್ಪು. ಯಾಕೆ ನಾವು ಅವತ್ತು ಆ ಊರಲ್ಲೇ ಇಲ್ಲದೆ ಇರೋವಂಥ ವ್ಯಕ್ತಿ ಅದು ಹೆಂಗೆ ಅಪಹರಣ ಮಾಡೋಕ್ಕಾಗುತ್ತೆ? ಈಗ ಕೊಲೆ ಆಗಿದಂತೂ ಸತ್ಯ, ನ್ಯಾಯ ಸಿಕ್ಕಿಲ್ಲ ಅನ್ನೋದು ಕೂಡ ಸತ್ಯ. SIT ತನಿಖೆ ಆಗ್ತಿರೋಂಥ ಸತ್ಯ. ಯಾರ ಮೇಲೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ? ಈಗ ಕೆಲವರು ಹೇಳ್ತಾರೆ, ಬೇರೆಯವ್ರ ಮೇಲೆ ಹೇಳ್ತಾರೆ ಅದು ಅವ್ರು ಅಲ್ಲೂ ಮಾಡಿಲ್ಲ ಅಂತ. ಇನ್ನು ಕೆಲವರು ಹೋರಾಟಗಾರೇ ಅವರೇ ಹೇಳ್ತಾರೆ, ಹೋರಾಟದಲ್ಲಿ ಇದ್ದೀರಿ ಅಂತ ಹೇಳ್ತಾರೆ. ಈಗ ಸಂತೋಷ್ ರಾವು ತಪ್ಪಿತಸ್ಥ ಅಲ್ಲ ಅನ್ನೋದು ಸರ್ಕಾರ ಇದೆ, ಕೋರ್ಟೇ ಹೇಳ್ಬಿಟ್ಟಿದೆ. ಆಮೇಲೆ ಅವರು ಚಾರ್ಜ್ ಶೀಟಲ್ಲೇ ಹಾಕಿರೋದನ್ನೇ ಏನು ಹೋರಾಟಗಾರರು ಲಾಯರ್ಗಳನ್ನ ಇಟ್ಟಾಗ ಲಾಯರ್ಗಳನ್ನೆಲ್ಲ ಕೊಂಡ್ರು. ಇವರು ಯಾರು ಅಂತ ಗೊತ್ತಿಲ್ಲ, ಯಾರೋ ಒಂದು ವರ್ಗದ ಜನ ವಕೀಲರುಗಳ್ನ, ಒಂದು 4-5 ಜನ ವಕೀಲರು ಬದಲಾವಣೆ ಆಗ್ತಾರೆ. ಯಾವ ವಕೀಲರನ್ನ ಇಟ್ರೂ ಆ ವಕೀಲರನ್ನ ಅವರು ವ್ಯಾಪಾರ ಮಾಡಿಬಿಡ್ತಾ ಇರ್ತಾರೆ. ಆದ್ದರಿಂದ ಏನಾಗುತ್ತೆ, ಒಬ್ಬ ಮೋಹಿತ್ ಕುಮಾರ್ ಅನ್ನೋಂಥ ಒಳ್ಳೆ ಮನಸ್ಸಿರೋವಂಥ ವಕೀಲರೊಬ್ಬರು ಏನು ಮಾಡ್ತಾರೆ, ಪಾಪ ಈತನು ಒಂದು ವ್ಯಕ್ತಿ ಇಂಥ ಕೇಸಲ್ಲಿ ಸಿಕ್ಬಿದ್ದು ಒಳಗಿದಾರಲ್ಲ ಅಂತ ಒಂದು ಮಾನವೀಯತೆ ದೃಷ್ಟಿಲಿ ಫೀಸು ತಗೊಳ್ದೇನೆ ಆ ಕೇಸ್ ಅಧ್ಯಯನ ಮಾಡ್ತಾರೆ. ಇದರಲ್ಲಿ ಚಾರ್ಜ್ ಶೀಟಲ್ಲಿ ಏನೂ ಅಂಶನೇ ಇಲ್ಲ. ಆತ ಅವತ್ತು ಆ ಊರಲ್ಲೇ ಇರಲ್ಲ, ಅಲ್ಲಿ ಬಂದು ಕೂತಿದ್ದ ನಿಂತಿದ್ದ ಅನ್ನೋ ಒಂದು ಕಾರಣಕ್ಕೆ ಆತನ್ನು ಅರೆಸ್ಟ್ ಮಾಡಿರೋದಾಗಿರುತ್ತೆ. ಅದನ್ನು ಇಟ್ಟು ಆ ಪಾಯಿಂಟ್ ಇಟ್ಟು ವಾದ ಮಾಡಿ ಆತನ್ನು ಬಿಡುಗಡೆ ಮಾಡಿಸ್ತಾರೆ. ಈ ಹೋರಾಟಗಾರರಿಗೂ ಇದಕ್ಕೂ ಏನು ಸಂಬಂಧನೇ ಇರಲ್ಲ ವಿಚಾರಕ್ಕೂ. ಆ ಚಾರ್ಜ್ ಶೀಟಲ್ಲೇ ತಪ್ಪುಗಳಿದ್ದರಿಂದ ಆತ ಬಿಡುಗಡೆ ಆಗ್ತಾರೆ. ಆ ಬಿಡುಗಡೆ ಆದಮೇಲೆ ಈಗ 2 ವರ್ಷ ಆಗೋಯ್ತು, 3ನೇ ವರ್ಷ. ಈಗ 23ನೇ ಇಸ್ವಿಲಿ ಆತ ಸಂತೋಷ್ ರಾವ್ ಬಿಡುಗಡೆ ಆಗ್ತಾರೆ. ಮತ್ತು ನೀವು ಯಾಕೆ ಕಂಡುಹಿಡ್ದಿಲ್ಲ ಇನ್ನೂ? ಯಾರು ತಪ್ಪಿತಸ್ಥರು, ಯಾರು ರೇಪ್ ಮಾಡಿದವರು, ಯಾರು ಮರ್ಡರ್ ಮಾಡಿದವರು, ಯಾರು ಅಪಹರಣ ಮಾಡಿದವರು? ಅಷ್ಟು ಸಣ್ಣ ಗ್ರಾಮದಲ್ಲಿ, ಧರ್ಮಸ್ಥಳದಂಥ ಸಣ್ಣ ಗ್ರಾಮದಲ್ಲಿ ಯಾಕೆ ಇದು ನಡೀಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಯಾರು ಮಾಡಿದರು ಅನ್ನೋದು ನಮಗೆ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ನಾವು ಆ ಗ್ರಾಮದವರಲ್ಲ, ನಾವು ಹೋರಾಟಗಾರರು.
ನಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಈಗ ನಮಗೆ ಸ್ಪಷ್ಟಪಡಿಸ್ಬೇಕು. ಅಷ್ಟೊಂದು ಟೆಕ್ನಾಲಜಿ ಇದೆ, ಒಬ್ಬ ಬಂದು ಹೋದರೂ ಕೂಡ ಮೊಬೈಲ್ ಲೊಕೇಶನ್ ಆಗಿರ್ಬೋದು, CC ಕ್ಯಾಮ್ ಎಲ್ಲವೂ ಕೂಡ ಸಿಗುತ್ತೆ. ಆದ್ರೂ ಯಾಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ? ಯಾರ ಮೇಲೆ? ಈಗ ಬರೀ 13 ವರ್ಷ ಹಿಂದೆ ಎಲ್ಲ ಟೆಕ್ನಾಲಜಿಗಳು ಇತ್ತು. ಆಮೇಲೆ ಆ ಸಮಯದಿಂದ ಇತ್ತೀಚೆಗೆ ತುಂಬ ಕೇಸ್ಗಳನ್ನ ಕಂಡುಹಿಡ್ದಿದ್ದಾರೆ, ತುಂಬ ಕೇಸ್ ಕಂಡುಹಿಡ್ದಿದ್ದಾರೆ. ಧರ್ಮಸ್ಥಳದಲ್ಲಿ ಆಗುವಂಥ ಯಾವ ಕೇಸಸ್ಸು ಕಂಡುಹಿಡಿಯೋಕ್ಕಾಗಲ್ಲ, ಯಾವ ಕೇಸು ಕಂಡುಹಿಡ್ದಿಲ್ಲ ನೋಡಿ. ಅದೊಂದು ಸ್ಥಳದಲ್ಲಿ ಎಷ್ಟೊಂದು ಕೇಸ್ಗಳಾಗಿದ್ದಾವೆ, ಎಷ್ಟೊಂದು ಥರದ್ದೆಲ್ಲ ನಡೆದೋಗಿದೆ, ಯಾವುದಕ್ಕೂ ಎಂಡಿಲ್ಲ, ಯಾವುದಕ್ಕೂ ಪರಿಹಾರ ಕೊಡಲಿಲ್ಲ. ಎಲ್ಲವುದನ್ನು ಒಂದು ರೀತಿಲಿ ಅವ್ರವ್ರ ಕುಟುಂಬದವರೇ ತಪ್ಪಿತಸ್ಥರು ಅನ್ನೋದನ್ನು ಹೇಳೋವಂಥ ಪ್ರಯತ್ನಗಳಾಗಿದ್ದಾವೆ. ಆ ಕುಟುಂಬದವ್ರು ಹೆಂಗೆ ತಪ್ಪಿತಸ್ಥರು? ವೇದವಲ್ಲಿ ಕೇಸಲ್ಲಿ ಹಂಗೆ ಆಗುತ್ತೆ, ಅವ್ರ ತಂದೆನೇ ತಪ್ಪಿತಸ್ಥ ಅಂತ ಹೇಳಿ ಮಾಡೋವಂಥ ಪ್ರಯತ್ನ ಮಾಡ್ತಾರೆ. ಆ ಥರದ್ದು ಬೇರೆ ಬೇರೆ ಕೇಸಲ್ಲಿ ಸೃಷ್ಟಿ ಮಾಡ್ತಾರೆ ಹೊರತು ಯಾರಿಗೂ ಶಿಕ್ಷೆ ಆಗಿಲ್ಲ, ಯಾರೂ ತಪ್ಪಿತಸ್ಥರನ್ನ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಈ 13 ವರ್ಷ ನಂತರ ಆದ್ರೂ ಈ ಹೋರಾಟಗಳು ನಡೆದಾಗಾದ್ರೂ ತಪ್ಪಿತಸ್ಥರು ಯಾರು ಅನ್ನೋದು ತಿಳಿಸ್ಕೊಡ್ಲಿ, ನಮಗೆ ಸಮಾಜಕ್ಕೆ ತಿಳಿಸ್ಲಿ ಯಾರು ಅನ್ನೋದು ತಿಳಿಸ್ಲಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೊಂದು ಫೇಲ್ಯೂರಾ? ಇಡೀ ರಾಜ್ಯ ಸರ್ಕಾರ ನಿಂತಿದ್ದಿಲ್ಲ, ಅಷ್ಟು ಫೇಲ್ಯೂರ್ ಅದು ಅಂತ. ಈಗ ನಮಗೆ ಏನು ಪ್ರಶ್ನೆ ಬರುತ್ತೆ ಅಂದರೆ, ಈ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬಗ್ಗೆ ನಮಗೆಲ್ಲ ತುಂಬ ಗೌರವ ಇದೆ. ಗೌರವ ಇದ್ರೂ ಇಂಥ ಒಂದು ಕೇಸಲ್ಲಿ ಈಗ ನಿನ್ನೆ ಎಷ್ಟು ಚೆನ್ನಾಗಿ ಒಂದು ಅರ್ಧ ದಿನದಲ್ಲಿ ಹಿಡಿದ್ರು ಒಂದು ರೇಪ್ ಆ್ಯಂಡ್ ಮರ್ಡರ್ ಮಾಡಿದಂಥ ವ್ಯಕ್ತಿನ. ಅಲ್ಲಿ ಯಾಕೆ ಹಿಡಿಯೋಕ್ಕಾಗಲಿಲ್ಲ? ಹಿಡೀಲಿ ಅಂತೇಳಿ ನಾವು ಆಶಯ ವ್ಯಕ್ತಪಡಿಸೋದು, ನಾವೇನು ಯಾರನ್ನೂ ವಿರೋಧ ಮಾಡ್ತಾ ಇಲ್ಲ. ದೊಡ್ಡ ಪ್ರೆಷರ್ ಇದೆ, ಇಷ್ಟು ದೊಡ್ಡ ಪ್ರೆಷರ್ ಇದ್ರೂ ಕೂಡ 13 ವರ್ಷದಿಂದ ಒಂದು ಹೆಣ್ಣಿನ ಕೇಸನ್ನ ಮಾಡೋಕ್ಕಲ್ಲ. ಅಷ್ಟೇ ಅಲ್ಲ, ಆ ಜಾಗದಲ್ಲಿ ಯಾವುದೇ ಅನ್ಯಾಯ ಆಗಿದ್ರು ಯಾವುದಕ್ಕೂ ಉತ್ತರ ಸಿಗ್ತಾ ಇಲ್ಲ, ಅದು ಕೊನೆನೇ ಇಲ್ಲ, ಯಾರು ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ಏನು ಮಿರಾಕಲ್ ಅಂತ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದರಲ್ಲೇ ವಿಧಾನಸಭೆಯಲ್ಲಿ ದಾಖಲೆ ಆಗಿದೆ ಆ ವಿಚಾರ. ಅವರ ಎಲ್ಲೋ ಉತ್ತರ ಕರ್ನಾಟಕದ 4 ಜನ ಬಂದವರು ಅಲ್ಲಿ ಏನಾದರೂ ಅಂತಲೇ ಗೊತ್ತಾಗಲ್ಲ. ಆ ಥರದ ವಿಚಾರ ವಿಧಾನಸಭೆನಲ್ಲೇ ಅಲ್ಲಿ ಆ ಭಾಗದ MLA ಒಬ್ಬರು ಮಾತಾಡಿದ್ದು ಇದರಲ್ಲಿ ವಿಧಾನಸಭೆಯಲ್ಲಿ ದಾಖಲೆ ಇದೆ. ಅವೆಲ್ಲ ಏನಾಯಿತು? ಯಾಕೆಂದರೆ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಈ ಥರದ್ದು ಎಲ್ಲೂ ಆಗ್ತಾಯಿಲ್ಲ. ಅದು ಒಂದೇ ಜಾಗದಲ್ಲಿ ಆಗಿರೋವಂಥ ಘಟನೆಗಳು ದಾಖಲೆ ಆಗಿದ್ದಾವೆ. ಮತ್ತು VS ಉಗ್ರಪ್ಪ ಅವರು ಮಾಡಿದಂಥ ಅವರ ದಾಖಲೆಗಳಲ್ಲಿದ್ದಾವೆ. ಸಾಕಷ್ಟು ಈ ಥರದ್ದು ಕಳವಾಗಿರೋವಂಥದ್ದು, ಮಾನವ ಸಾಗಣೆ ಏನಾರು ಆಗ್ತಿದೆಯಾ ಅದು ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಸಿಕ್ಕಿರೋವಂಥ ಮೂಳೆಗಳು ಇವು ನೋಡಿದ್ರೆ ಸ್ಕೆಲಿಟನ್ಗಳು ಮಾನವ ಸಾಗಣೆ ಆಗ್ತಾ ಇದೆಯಾ ಅದೇನು ಅರ್ಥನೇ ಆಗ್ತಿಲ್ಲ. ಯಾಕೆಂದರೆ ಅದು ಒಂದೇ ಸ್ಥಳದಲ್ಲಿ ಆ ಥರದ್ದೆಲ್ಲ ಆದಾಗ, ನಾನು ಹಿಂದೊಂದು ಸರಿ ನಿಮ್ಮದೇ ಚಾನಲಲ್ಲಿ ಮಾತಾಡಿದ್ದೆ ಇದನ್ನ. ಒಂದು 1000 ಎಕರೆ ಪ್ರದೇಶದೊಳಗೆ ನಾನು ದೇವಮಾನವ ಅಂತ ಅಡ್ಕಂಡು ಕೂತಿರ್ಲಿಲ್ಲ. ಆತನು ಹಿಂಗೆ ಬಹಿರಂಗವಾಗಿ ಎದುರಿಗೆ ಇದ್ದ, ಅದರ ಒಳಗೆ ಅವ್ಯವಹಾರಗಳು ಸಾಕಷ್ಟು ನಡೀತಾ ಇದ್ವು. ಅವನ್ನ ಕೇಂದ್ರ ಸರ್ಕಾರದವರೇ ಹಿಡ್ದಾಕಿದ್ರು, ಅದು BJP ಸರ್ಕಾರದವರೇ ಹಿಡ್ದಾಕಿದ್ರು ಅವನ್ನ. ಯಾಕೆ ಅಂದರೆ ತಪ್ಪಿತಸ್ಥ ಅಂತ. ಅದೇ ಥರ ಇಲ್ಲಿ ಕೂಡ ನಮಗೆ ಗೊತ್ತಿಲ್ಲ ಯಾರು ತಪ್ಪಿತಸ್ಥರು ಅಂತ. ಯಾರು ತಪ್ಪಿತಸ್ಥರು ಅಂತ ಗೊತ್ತು ಮಾಡಿ ನಮ್ಮ ಸರ್ಕಾರ ಅವ್ರನ್ನ ಹಿಡ್ದಾಕಬೇಕು. ರಾಜ್ಯ ಸರ್ಕಾರ ಹಿಡ್ದಾಕಬೇಕು, ಇಲ್ಲ ಕೇಂದ್ರ ಸರ್ಕಾರ ಹಿಡ್ದಾಕಬೇಕು. ಆಗ್ತಾ ಇಲ್ಲ. ಈಗ ನಮ್ಮ ಹೋರಾಟಗಾರರದೆಲ್ಲ ಅದೇ ಪ್ರಶ್ನೆ. ಯಾಕೆ ಅಂದರೆ ಒಬ್ರು ಸಿಗ್ಲೇಬೇಕಲ್ವಾ? ಹತ್ಯೆ ಆಗಿರೋದು ಸತ್ಯ, ಕೊಲೆ ರೇಪ್ ಆ್ಯಂಡ್ ಮರ್ಡರ್ ಆಗಿರೋದು ಸತ್ಯ, ಯಾರು ಸಿಗ್ತಾನೆ ಇಲ್ವಲ್ಲ ಆರೋಪಿಗಳಂದ್ರೆ ಹೆಂಗೆ? ಈಗ ಇವ್ರದ್ದು ಒಂದೇ ಕೇಸಲ್ಲ, ಆಮೇಲೆ ದಾಖಲಾತಿ ಇಟ್ಕೊಂಡಿದ್ದಾರೆ. ಯಾರು ಪಕ್ಕದ ಊರು ಸೋಮನಾಥ್ ನಾಯಕ್ ಅವರು ದಾಖಲಾತಿ ಇಟ್ಕೊಂಡು ಅವರೊಂದು ಪುಸ್ತಕನೇ ಮಾಡಿದ್ದಾರೆ, 300 ಪುಟದ್ದೇನೋ ಒಂದು ಪುಸ್ತಕ ಮಾಡಿದ್ದಾರೆ. ಅಲ್ಲೇನೇನು ಅಸಹಜ ಏನೇನು ನಡೆಯುತ್ತೆ ಅನ್ನೋದು. ಅವರೆಲ್ಲ ಅವ್ರ ಜೊತೆನೇ ಇದ್ದವರು, ಧರ್ಮಸ್ಥಳದ ಕಮಿಟಿ ಜೊತೆ ಇದ್ದಂಥವ್ರೇ. ಅವರು ಈಗ ಹೊರಗೆ ಬಂದ ಮೇಲೆ ಒಂದು ಪುಸ್ತಕನೇ ಮಾಡಿ ಹಂಚಿದ್ದಾರೆ, ಅಲ್ಲೇನೇನು ಅವ್ಯವಹಾರ ಆಗಿದೆ ಅನ್ನೋದನ್ನ. ಆಮೇಲೆ ಅವರು ಒಂದು ಆನೆ ಮಾವುತನ ಕೇಸ್ ಬರುತ್ತೆ, ಆ ಜಾಗನ ಅವರು ಅತಿಕ್ರಮಣ ಮಾಡ್ಕೊಬಿಡ್ತಾರೆ, ಅವ್ರನ್ನ ಕೊಲೆ ಮಾಡ್ತಾರೆ, ಅತಿಕ್ರಮಣ ಮಾಡ್ತಾರೆ. ಆಮೇಲೆ ಅದ್ರ ಬಗ್ಗೆ ನಮ್ಮ ಏನು ಈ SIT ತನಿಖೆ ಆಗೋಕ್ಕೆ ಮುಂಚೆ ವಿಡಿಯೋಗಳು ಬಂದಿದ್ದಾವೆ. ಇವರು ಚಿನ್ನಯ್ಯ ಅನ್ನೋರು ಹೇಳಿರೋವಂಥದ್ದು ವಿಡಿಯೋ ಬಂದಿದ್ದಾವೆ. ಈ ಥರನೇ ಅವರು ಕೊಲೆ ಆಗಿರ್ಬೋದು, ನಾವು ಇದ್ವಿ ಆ ಸ್ಥಳದಲ್ಲಿ ಅನ್ನೋದನ್ನ ಹೇಳಿಕೆ ಕೊಟ್ಟಿದ್ದಾರೆ ಚಿನ್ನಯ್ಯ ಅವರು. ಹಂಗಾದ್ರೂ ತನಿಖೆ ಮಾಡ್ತಾ ಇಲ್ವಲ್ಲ? ಹಂಗಾದ್ರೂ ತನಿಖೆ ಮಾಡಬೇಕು ತಾನೆ. ಈಗ
ನೀವು ಒಂದು ಚಾನಲ್ ಅವರು ಏನೋ ಹೇಳ್ಬಿಟ್ರಿ ಅಂದರೆ ಪೊಲೀಸರು ಒತ್ತಡ ಹಾಕಿ ಕರೆಸಿ ನಿಮಗೆ ಆ್ಯಕ್ಷನ್ ತಗೊಂತಾರೆ. ಈಗ ಅಲ್ಲಿ ಏನೋ ಆಗಿರೋದನ್ನ ಹೇಳಿಕೆ ಕೊಟ್ಟಿದ್ದಾರೆ ಆತ. ಸುಮಾರು ಹಲವಾರು ಚಾನಲ್ಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ ಆತನ ಹತ್ರ ಹೇಳಿಕೆ ತಗೊಂಡು ಪರಿಶೀಲನೆ ಮಾಡ್ತಾ ಇಲ್ಲ? ಪರಿಶೀಲನೆ ಮಾಡಬೇಕು ತಾನೇ, ಅದನ್ನೆಲ್ಲ ಪರಿಶೀಲನೆ ಮಾಡಬೇಕಾಗಿದೆ. ಅದ್ರ ಬದಲಿಗೆ ನಂದು ಕೂಡ ನಾನು ಹೋದ ವರ್ಷ ನಂದು ಫೇಸ್ಬುಕ್ ಪೇಜನ್ನ ಎತ್ತಾಕಿದ್ರು ಈ ಥರದ್ದು ಒಂದು ಸುದ್ದಿ ಮಾಡಿದ್ದಕ್ಕೆ. ನಾನೇನು ಯಾರ ವಿರುದ್ಧನೂ ಇಲ್ಲ, ನಾವು ಯಾರ ಪರನೂ ಇಲ್ಲ. ನ್ಯಾಯ ಏನು, ನಾವು ಸಮಾಜದಲ್ಲಿ ಒಂದು ನ್ಯಾಯ ಸಿಗಲಿ ಅನ್ನೋದೊಂದು ಯೋಚನೆ. ಯಾಕೆಂದರೆ ನಮ್ಮನೆ ಮಗಳಾದರೂ ಅಷ್ಟೇ, ಬೇರೆಯವ್ರ ಮನೆ ಮಗಳಾದರೂ ಅಷ್ಟೇ. ಹಲವಾರು ಹೆಣ್ಮಕ್ಳದು ಈ ಥರ ಅಸಹಜ ಸಾವಾದಾಗ ಎಲ್ರಿಗೂ ಗಾಬರಿ ಆಗಲ್ವಾ? ಅದರಿಂದ ಅದಕ್ಕೊಂದು ಪರಿಹಾರ ಸಿಗಲಿ ಅನ್ನೋದು ಯೋಚನೆ ಮಾಡ್ತಿದ್ದೀವಿ. ಹೌದು. ಮತ್ತೆ ನೆಕ್ಸ್ಟ್ ಏನು? ಈಗ 13 ವರ್ಷದ ಹೋರಾಟದಲ್ಲಿ ಅಲ್ಲಿ ನಮ್ಮ ಏನು ಹೋರಾಟಗಾರರು ಇದ್ದಾರೋ ಧರ್ಮಸ್ಥಳದಲ್ಲಿ ಹೋರಾಟಗಾರರು ಅವರೊಂದು ಕರೆ ಕೊಟ್ಟಿದ್ದಾರೆ. ಏನು ಅಂದರೆ ಈಗ ಅವರು ಆಕೆದು ಸಾವಾಗಿರೋದ್ರಿಂದ ಅವಳು ಹುಟ್ಟು ಹಬ್ಬದ ತನಕ 1 ವಾರ ಹೋರಾಟ ಅಂತ. ಅದರಿಂದ ಬೇರೆ ಬೇರೆ ಥರದ ಹೋರಾಟಗಳನ್ನ ರೂಪಿಸ್ತಾ ಇದ್ದಾರೆ, 1 ವಾರದ ಹೋರಾಟಗಳನ್ನ. ನಾವು ಎಲ್ಲರೂ ಭಾಗಿಯಾಗ್ತಾ ಇದ್ದೀವಿ ಆ ಹೋರಾಟಗಳಲ್ಲಿ. ನಮ್ಮದು ಒಕ್ಕೊತ್ತಾಯ ಇದೆ. ಏನು ಅಂದರೆ ಈಗ SIT ಸ್ಥಾಪನೆ ಮಾಡಿದ್ರು ಬೇರೆ ಕೇಸಿಗೆ, ಅದೇ ಥರದ್ದು ಒಂದು SIT ಮಾಡಿ ಇವ್ರದ್ದು ಏನು ಸೌಜನ್ಯ ಕೇಸನ್ನು ಕೂಡ ತನಿಖೆ ಮಾಡಿ ಪರಿಹರಿಸ್ಕೊಡ್ಲಿ ಅನ್ನೋದು ನಮ್ಮ ಒಕ್ಕೊತ್ತಾಯ ಆಗಿದೆ. ಬರೀ ಅದೊಂದೇ ಕೇಸ್ ವಿಚಾರವಾಗಿ ನೀವು ಹೋರಾಟ ಮಾಡೋದು, ಅಥವಾ ರಾಜ್ಯದಲ್ಲಿ ಹಲವು ಭಾಗಗಳ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಿರೋದು, ಅತ್ಯಾಚಾರ ಆಗ್ತಿರೋದು, ಬೇರೆ ಬೇರೆ ವಿಷಯದಲ್ಲಿ ಕೂಡ ಅದ್ರ ಬಗ್ಗೆ ಮಾಡ್ತೀರಾ? ನಾವು ಯಾವುದೇ ವಿಚಾರಗಳು ತಪ್ಪು ನಮ್ಮ ಎದುರಿಗೆ ಕಂಡ್ರೂ ಅದನ್ನು ಪ್ರತಿಭಟಿಸೋ ಅಂಥದ್ದು ಮಾಡಿದ್ದೀವಿ ಇಷ್ಟು ವರ್ಷ. ಆಮೇಲೆ ಪರಿಹಾರನೂ ಸಿಕ್ಬಿಟ್ಟಿದ್ದಾವೆ ಎಷ್ಟೋ ವಿಚಾರಗಳು. ನಾವು ಮಾತಾಡಿದಾಗಲೇ ಪೊಲೀಸರು ತನಿಖೆ ಮಾಡಿ ಏನೋ ಮಾಡಿ ಪರಿಹರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಇದೊಂದು ಕೇಸಲ್ಲಿ ಪರಿಹಾರನೇ ಸಿಗ್ತಿಲ್ವಲ್ಲ, ಎಷ್ಟು ಜನ ಇದಕ್ಕೆ ಹೋರಾಟ ಮಾಡಬೇಕು? ಎಲ್ಲೋ ನಾನು ಹೇಳ್ತೀನಲ್ಲ, ಒಂದೇ ಒಂದು ಮಾತು ಬಂದ್ರೇನು. ನಿನ್ನೆ ಕೂಡ ಒಂದಷ್ಟು ಜನ ನಮ್ಮ ಹೋರಾಟಗಾರರು ಮಾತಾಡ್ಬಿಟ್ರೆ ಪೊಲೀಸರು ಹಿಡ್ಕೊಂಡೇ ಬಂದೇ ನಿಲ್ಲಿಸ್ಬಿಟ್ರಲ್ಲ ಒಬ್ಬ ತಪ್ಪಿತಸ್ಥನ, ಆರೋಪಿನ. ಆ ಥರದ್ದು ಮಾಡಿದ್ದಾರೆ ಬೇಕಾದಷ್ಟು ಕೇಸಲ್ಲಿ. ಬಡವನೋ ಶ್ರೀಮಂತ ಆದ್ರೂ ತಪ್ಪು ಮಾಡಿದರೆ ತಪ್ಪೇನೆ. ನನ್ನ ಡೌಟ್ ಅಷ್ಟೇ, ಇದರಿಂದ ತುಂಬ ಪ್ರಭಾವಿಗಳು ಬಲವಾದವರು ಹಣ ಇರೋರು ಇದ್ದಾರಾ ಅಂತ. ಯಾಕಂದರೆ ಅವನು ನೋಡಿ ನೆನ್ನೆ ಅವ್ನಿಗೆ ಶೂಟ್ ಮಾಡಿದ ಕಾಲಕ್ಕೆ ಶೂಟ್ ಮಾಡಿಬಿಟ್ಟು ಇವಾಗ KRS ಅಡ್ಮಿಟ್ ಆಗಿದ್ದಾರೆ, ಆ ರೇಪನ್ ಮರ್ಡರ್ ಮಾಡ್ದವನಿಗೆ ಆ ಚಿಕ್ಕೋಡಿ ಮೇಲೆ. ಅವನು ಹಿಡಿದಾಕರು, ಯಾಕಂದ್ರೆ ಅವ್ರಿಗೆ ದುಡ್ಡಿಲ್ಲ, ಸಿಗ್ತಾರೆ ಈಸಿಯಾಗಿ. ದುಡ್ಡಿರೋರು ಅಷ್ಟು ಈಸಿಯಾಗಿ ಸಿಗಲ್ಲ, ಅವರೇ ಇವನ್ನ ಆಳ್ಬಿಡ್ತಾರೆ ಅಂತ ಏನಾದ್ರು ಇದೆಯಾ ಅಂತ. ಈ ಕೇಸಲ್ಲಿ ತುಂಬ ದೊಡ್ಡ ಬಲಶಾಲಿ ದುಡ್ಡಿರೋರು ಇರೋದರ ಇದ್ದಾರೆ. ಇದು ನಮಗೆ ಯಾವಾಗ ಈ ಥರದ್ದು ಗೊತ್ತಾಯಿತು ಅಂದರೆ, ನಮ್ಮ KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು ಅದನ್ನು ಫಸ್ಟ್ ಹೇಳಿದ್ರು ಗೊತ್ತು ಮಾಡಿ. ಏನಾಯಿತು, 480 ಚಾನಲ್ಗಳು ಫೇಸ್ಬುಕ್ ಪೇಜ್ಗಳಿಗೆ ಸ್ಟೇ ತಂದರು. ಯಾರು? ಪ್ರಭಾವಿಗಳು. ನಿಮ್ಮದು ಇದನ್ನು ಸ್ಟೇ ತಂದರು. ಯಾಕೆ ತಂದರು? ಅವ್ರು ತಪ್ಪು ಮಾಡದೇ ಇರೋರು ಅದನ್ನ ಮಾಡಬಾರ್ದು. ಯಾಕೆ ಹೋಗ್ಬೇಕು? ಎಂಕ್ವೈರಿ ಮಾಡ್ಕೋತಾರೆ ಅಂದ್ರೆ ಮಾಡ್ಬೋದಾಗಿತ್ತಲ್ಲ, ನಮ್ಮೆಲ್ಲ ಸ್ಟೇ ತರಿಸ್ಬೇಕು, ಬಂದು ಹೇಳ್ಬೋದಲ್ಲ. ಸ್ಟೇ ತಂದಾಗ ಎಲ್ರಿಗೂ ಗಾಬರಿ ಆಯಿತು, ಇದೇನಪ್ಪ ಅಂತೇಳಂತು. ಆಮೇಲೆ ಈ ಸ್ಟೇ ತಂದಿರೋರೇ ತಪ್ಪಿತಸ್ಥರಲ್ವಾ ಅನ್ನೋ ಭಾವನೆ ಸಮಾಜಕ್ಕೆ ಬಂತು. ಹಾಗಾಗಿ ಪೊಲೀಸರು ಮುಟ್ಟಕ್ಕಾಗ್ತಾ ಇಲ್ಲ, ಯಾಕೆಂದ್ರೆ ಅವರು ಪ್ರಭಾವಿಗಳು. ಅದರಿಂದ ದುಡ್ಡಿಲ್ಲದೆ ಇದ್ದರೆ 400 ಜನಕ್ಕೆ 200 ಜನಕ್ಕೆ ಸ್ಟೇ ತರೋಕ್ಕಾಗುತ್ತಾ? ನನ್ನಂಥ ಸಾಧಾರಣ ಜನ ಹೋರಾಟಗಾರರು ಮಾಡೋಕ್ಕಾಗುತ್ತಾ? ಅಂಥ ದೊಡ್ಡದೊಂದು ಸ್ಟೇ ತಂದರು ಅಂತಂದರೆ, ಆದರೆ ಅದಕ್ಕೆ ಸರಿಯಾಗಿ ಇದು ಏನು ಜಡ್ಜ್ಮೆಂಟ್ ಸಿಕ್ತು ಬಿಡಿ. ಏನು ಸುಪ್ರೀಂ ಕೋರ್ಟು ಒಳ್ಳೆ ಜಡ್ಜ್ಮೆಂಟ್ ಕೊಡ್ತು ನಮಗೆಲ್ಲ. ಅದು ಒಂದು ನಿರಾಳ ಆದಂಗೆ ಆಯಿತು. ಯಾಕೆಂದರೆ ನಮ್ಮ ಪೇಜ್ಗಳು, ನಮ್ಮ ಚಾನಲ್ಗಳು ನಡೆಯೋದೇ ಕಷ್ಟ ಆಗ್ಬಿಟ್ಟಿತ್ತು. ಈಗ ನಾವು ಡಿಜಿಟಲ್ ಮೀಡಿಯಾದಲ್ಲಿ ಕೆಲವೊಂದು ಸತ್ಯಗಳನ್ನ ಆಚೆ ಹಾಕ್ತಾ ಇದ್ದೀವಿ. ಎಷ್ಟು ಭೂಗತವಾಗಿರುವಂಥ ಸುಳ್ಳುಗಳೆಲ್ಲ ನಾವು ತಂದಿದ್ದೀವಿ, ಆಚೆ ತಂದಿದ್ದೀವಿ. ಅದನ್ನ ಬೆಂತಟ್ಟಿ ಹೇಳ್ಕೊಳ್ತೀವಿ. ಎಷ್ಟೋ ಸತ್ಯಗಳನ್ನ ಆಚೆ ತಂದಿದ್ದೀವಿ, ನಾವು ಫೈಟ್ ಮಾಡಿದ್ದೀವಿ, ಶಿಕ್ಷೆ ಕೊಡಿಸಿದ್ದೀವಿ, ಕಿತ್ ಬೇಸ್ ಹಾಕ್ಸಿದ್ದೀವಿ. ಇದು ನಾವು ಯಾಕೆಂದರೆ ನಮ್ಮ ಡಿಜಿಟಲ್ ಮೀಡಿಯಾದವ್ರು ಈಗ ನಮ್ಮದು ಅಥೆಂಟಿಕೇಟ್ ಇದೆ. ನಾನು ಯಾರು ಅಂತ ಗೊತ್ತು, ಪೊಲೀಸರು ನೋಡ್ತಾ ಇದ್ದಾರೆ, ಪ್ರತಿ ವಿಡಿಯೋಗಳು ಮಾಡ್ತಾ ಇದ್ದಾನಪ್ಪ ಅಂತ ಗೊತ್ತಿದೆ. ಸೊ ಹಾಗಾಗಿ ಕೆಲವು ಸತ್ಯಗಳು ಪರಿಚಿತ ವ್ಯಕ್ತಿಗಳು. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ಈಗ ಯಾರೋ ಅಪರಾಧಿಗಳು ಪರವಾಗಿ ಕೆಲಸ ಮಾಡ್ತಾ ಇರೋದು ಒಂದು ಗುಂಪು ಉಟ್ಕೊಬಿಟ್ಟಿದೆ. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಈ ಬೇರೆ ಬೇರೆ ಚಾನಲ್ಗಳವ್ರನ್ನ ವಿರುದ್ಧವಾಗಿ ಮಾತಾಡೋವಂಥದ್ದು, ಹೋರಾಟಗಾರರು ವಿರುದ್ಧವಾಗಿ ಮಾತಾಡೋವಂಥದ್ದು. ಈಗ ಹಂಗೇನಾರು ಅವರೆಲ್ಲ ತಪ್ಪಿತಸ್ಥರೇ ಆಗಿದ್ದರೆ ಅಲ್ಲಿ SIT ರಚನೆ ಮಾಡಿರೋ ಸುಮ್ಮನೆ ಬಿಡ್ತಿದ್ರಾ? ಅವತ್ತೇ ಎಲ್ಲರನ್ನೂ ಹಿಡ್ಕೊಂಡೋಗಿ ಕೂಡಾಕಿ ಅಥವಾ ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆ ಮಾಡೋರು. ಅವ್ರು ಯಾರು ತಪ್ಪಿತಸ್ಥರು ಅಲ್ಲದೆ ಇರೋದ್ರಿಂದನೇ ಹೊರಗೆ ಬಿಟ್ಟಿರೋದು.
ಈಗೇನು ಅದನ್ನೇ ಕೆಲವರೆಲ್ಲ ಅಮಾಯಕರು ಅವರೆಲ್ಲ ಏನು ಈಗ ಇದನ್ನ ಮಾಡೋಂಥವ್ರು ಇಷ್ಟು ದೊಡ್ಡ ಲೋಗೋಗಳು ಇಷ್ಟು ಅದ್ದ ಚಾನಲ್ ಮೈಕೆಲ್ಲ ಹಿಡ್ಕೊಂಡು ಹೋದಾಗ ಆ ಒತ್ತಡ ಇದೆ ಅಂತ ಯಾರು ಹಿಡ್ಕೊಂಡ್ ಬರ್ಬೋದಾಗಿತ್ತು. ಆದ್ರೂ ಕೂಡ ಸತ್ಯ ಈಚೆ ಬರ್ತಾ ಇಲ್ಲ ಅಲ್ವಾ? ಸತ್ಯನೂ ಈಚೆ ಒಂದು ಮಾಧ್ಯಮದ ಸುದ್ದಿ ಅಂತ ಬಂದ್ರೆ ಪೊಲೀಸರು ಅಲರ್ಟ್ ಆಗ್ತಾರೆ, ರಾಜಕಾರಣಿಗಳು ಅಲರ್ಟ್ ಆಗ್ತಾರೆ, ಕೆಲಸ ಆಗಿದ್ದು ಉಂಟು, ಸತ್ಯ ನಾನು ಮಾಡಿಸಿದ್ದೀನಿ ಇದನ್ನ. ಇಷ್ಟು ಚಾನಲ್ಗಳು ನಿಂತ್ಕೊಂಡಿದೆ ಅಂದಮೇಲೆ ಅಪರಾಧಿಗೇನು ಶಿಕ್ಷೆ ಆಗ್ಲೇಬೇಕಲ್ವಾ? ಆದ್ರೂ ಸಿಗ್ತಾ ಇಲ್ವಲ್ಲ, ಯಾಕೆ ಸಿಗ್ತಾ ಇಲ್ಲ? ಆಮೇಲೆ ನಮ್ಮದು ನಮ್ಮ ಧರ್ಮ ಆಗಲಿ ನಮ್ಮ ದೇವರು ಆಗಲಿ, ನನಗೆ ಒಂದು ತುಂಬ ಬೇಜಾರಾಗಿದ್ದೇನು ಅಂತಂದರೆ, ನಾವು ಧರ್ಮಸ್ಥಳ ನಮ್ಮದು, ನಮ್ಮ ದೇವರು ಮಂಜುನಾಥ ಸ್ವಾಮಿ ನಮ್ಮ ದೇವರು. ನಾನು ಒಬ್ಬಳೇ ಹೇಳ್ಕೊಳ್ಳಲ್ಲ, ಇದನ್ನ ಇಡೀ ಸಮಾಜ ಹೇಳ್ಕೊಳ್ಳುತ್ತೆ. ಎಲ್ಲ ಧರ್ಮದವರು ಹೋಗ್ತಾರೆ, ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ, ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ವಿಧಾನಸಭೆಯಲ್ಲಿ ಒಂದು ಚರ್ಚೆ ನಡೆದಾಗ ಕೆಲವರು ಜನಪ್ರತಿನಿಧಿಗಳು ನಾನು ಅವ್ರ ಪರನೇ ಅಂತಂದಾಗ ತಪ್ಪಿತಸ್ಥರ ಪರವಾಗಿ ವಿಧಾನಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದವರು ಅವರೇ ಯಾವ ಮಟ್ಟದ ಕೆಟ್ಟ ಜನ ಇರಬೇಕು ಅಂತ ನನಗನ್ನಿಸ್ತು. ಈಗ ನಾನು ಅವ್ರ ಪರ ಇದ್ದಂಥ ರಾಜಕಾರಣಿಗಳಿಗೂ ನಾನು ಕೇಳ್ಕೊತೀನಿ, ಧರ್ಮಸ್ಥಳ ಸಂಘದಲ್ಲಿ ಪ್ರತಿನಿತ್ಯ ಮೋಸ ಆಗ್ತಿದೆ, ಸುದ್ದಿ ನಾನು ಮಾಡ್ತಾ ಇದ್ದೀನಿ, ಬೇಕಾದ್ರೆ ನನ್ನ ಮೇಲೆ ನೀವು ಕೇಸ್ ಹಾಕ್ಬೋದಪ್ಪ, ಡೆಫಾಮೇಷನ್ ಕೇಸ್ ಹಾಕ್ಸ್ಬೋದು. ಆ ಸುದ್ದಿ ಏನು ಹೆಣ್ಮಕ್ಳು ಅನ್ಯಾಯ ಅನುಭವಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಒಬ್ಬರು ಮಾತಾಡ್ತಾ ಇಲ್ಲ. ಅವರು ಅನ್ನ ಹಾಕ್ತಾರೆ, ಆಯ್ತಪ್ಪ ಅನ್ನ ಹಾಕ್ತಾರೆ. ದೇವಸ್ಥಾನ ಕಟ್ಸಿದ್ರೆ, ಆಯ್ತಪ್ಪ ದೇವಸ್ಥಾನಗಳ ಕಟ್ಟಿಸ್ತಿದ್ದಾರೆ. ಕೆರೆ ಆಯ್ತಪ್ಪ ಕೆರೆನೂ ಕಟ್ಸಿದ್ದಾರೆ. 55 ಲಕ್ಷ ಜನ ಮಹಿಳೆಯರಿಗೆ ತೊಂದರೆ ಕೊಟ್ರಲ್ಲ, ಮನೆ ಹತ್ರ ಹೋಗಿ ಮರ್ಯಾದೆ ತೆಗಿತಾ ಇದ್ರಲ್ಲ, ಲೆಕ್ಕ ಕೊಟ್ಟಿಲ್ವಲ್ಲ, ಉಳಿತಾಯ ದುಡ್ಡು ಕೊಟ್ಟಿಲ್ವಲ್ಲ. ನೀವು ದುಡ್ಡು ಕೊಟ್ಟಿದ್ದು ಒಂದೇ ಒಂದು ಕಾರಣಕ್ಕೆ, ನೀವು ಕೇಳಿದಷ್ಟು ದುಡ್ಡನ್ನ ಕಿತ್ಕೊಂಡು ಬರ್ತಾ ಇದ್ರಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಕಂಪ್ಲೇಂಟ್ ತೊಗೊಳಲ್ವಲ್ಲ. ನೀವು ಯಾರ ಪರ ಇರಬೇಕಾಗಿತ್ತು ಸ್ವಾಮಿ? ಇದೇ ಉಳಿತಾಯ ದುಡ್ಡನ್ನೇ ನಾನು ಕೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಹಣ ವ್ಯವಹಾರ ಹೆಂಗಿದೆ, 55 ಲಕ್ಷ ಜನ ಬರೀ 10ರಿಂದ 15 ವರ್ಷ ಕಟ್ಟಿದ್ದಾರೆ, ಅವ್ರಿಗೆ ಲೆಕ್ಕನೇ ಕೊಟ್ಟಿಲ್ಲ, ಅವ್ರಿಗೆ ಉಳಿತಾಯ ದುಡ್ಡು ಕೊಡಿ. ಇದು ಎಲ್ಲ ದುಡ್ಡು ಎಷ್ಟಾಯಿತು? ಇಲ್ಲ ಇದ್ರೂ ಲೆಕ್ಕ ಕೊಡಿ ಅಂದರೆ ಹೇಳಿದ್ದೆ ನಾನು. ಆ್ಯಕ್ಚುಲಿ ಈಗ ಸೌಜನ್ಯ ಕೇಸು ಒಂದು ಕಡೆ ಆದರೆ, ಇವರಿಂದ ಆಗಿರೋವಂಥದ್ದು ಧರ್ಮಸ್ಥಳದಿಂದ ಹೊರಗಡೆ ಆಗಿರೋವಂಥದ್ದು, ಇದು ನೀವು ಹೇಳ್ತಾ ಇರೋವಂಥದ್ದು ಏನು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘ, ಅದ್ರ ಕಡೆಯಿಂದ ಸಂಘಗಳು ಮಾಡಿ, ಸ್ವಸಹಾಯ ಸಂಘಗಳು ಮಾಡಿ ಏನು ಹಣ ಕಟ್ಟಿಸ್ಕೊತಿದ್ರು, ಅವರಿಗೆ ಅವರು ಒಂದು ಅವೈಜ್ಞಾನಿಕವಾದ ಒಂದು ಬಡ್ಡಿ ವ್ಯವಹಾರ ಮಾಡಿದ್ರು. ಯಾಕೆ ಅಂದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ಈ ಏನು ಬರೀ ಹಣಕಾಸಿನ ವ್ಯವಹಾರ ಮಾಡೋವಂಥ ಸಂಸ್ಥೆಗಳು ಕೂಡ ಈ ಥರದ್ದು ದ್ರೋಹ ಮಾಡಿಲ್ಲ. ಯಾಕೆ ಅಂದರೆ ಧರ್ಮಸ್ಥಳದ ಸಂಘದಲ್ಲಿ ಹಣ ಕಟ್ಟಿರೋರೇನೆ 16 ಜನ ಮಹಿಳೆಯರು ಸತ್ತೋದ್ರು, 16 ಜನ ಊರು ಬಿಟ್ಟರು, ಬದುಕಿ ಸಾಯ್ತಾ ಇದ್ದಾರೆ. ಇವಾಗ ಮನೆ ಹತ್ರ ಬಂದಿದ್ದಾರೆ ಎಷ್ಟೋ ಊರುಗಳಲ್ಲಿ, ಗ್ರಾಮಗಳಲ್ಲಿ, ಧರ್ಮಸ್ಥಳದ ಸಂಘಗಳು ಮಾಡಿರೋಂಥ ಗ್ರಾಮಗಳಲ್ಲಿ ಊರು ಬಿಟ್ಟು ಹೋಗ್ಬಿಟ್ರು. ಅದಕ್ಕೆ ಕೆಲವೆಲ್ಲ ಊರಿಗೆ ವಾಪಸ್ ಬರ್ತಾ ಇದ್ದಾರೆ, ರೈಟ್ ನ್ಯೂಸ್ ಸುದ್ದಿ ಮಾಡಿದ ನಂತರ ವಾಪಸ್ ಬರ್ತಾ ಇದ್ದಾರೆ, ನಾನು ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಆ ವಿಷಯದಲ್ಲಿ. ಆದರೆ ಗ್ರಾಮ ಬಿಟ್ಟು ಹೋಗೋಂಗೆ ಮಾಡಿದ್ರಲ್ಲ, ಸಾವಾಯ್ತಲ್ಲ, ಅದಕ್ಕಾದ್ರೂ ಅದಕ್ಕೆ ಇವರು ರಾಜಕಾರಣಿಗಳು ಜವಾಬ್ದಾರರಾಗಬೇಕು. ಆಮೇಲೆ ಇದು ಲಕ್ಷಾಂತರ ಕೋಟಿ ಬಿಸ್ನೆಸ್ ಅಲ್ವಾ, ಇವ್ರಿಗೆ ಗೊತ್ತಿಲ್ಲ. ಯಾಕೆ ಇವರು ಅದನ್ನು ಕೇಳ್ತಾ ಇಲ್ಲ? ಸರ್ಕಾರಕ್ಕೆ ಇಷ್ಟು ಲಾಸ್ ಆಗ್ತಿದೆ ಅಂತ ಯಾಕೆ ಕೇಳ್ತಾ ಇಲ್ಲ? ಈಗೆಲ್ಲ ಫೋನ್ಪೇ ಇದೆಲ್ಲ ಬಂದ್ಬಿಟ್ಟಿದೆ, ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಲ್ಲ ಇವರು, ಮಾಡಲ್ಲ. ಹೌದು ಇವರು ಲೆಕ್ಕ ಸಿಗಬಾರ್ದು ಅಂದ್ಬಿಟ್ಟು ಇವ್ರ ಹತ್ರ ಎಷ್ಟು ಕೋಟಿ ವ್ಯವಹಾರ ಇದ್ರೂ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ. ಆಮೇಲೆ ಅವರಿಗೆ ಸರಿಯಾದ ಲೆಕ್ಕಪತ್ರ ದಾಖಲಾತಿ ಕೊಡ್ತಾ ಇಲ್ಲ. ಸಂಘದ ಪ್ರತಿನಿಧಿಗಳು ಹುಚ್ಚರಾಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಸಂಘದ ಸದಸ್ಯರು ಲೆಕ್ಕ ಕೇಳಿದಾಗ ಅವರಿಗೆ ಲೆಕ್ಕ ಕೊಡೋಕ್ಕೆ ಲೆಕ್ಕನೇ ಇಲ್ಲ, ದುಡ್ಡಿಲ್ಲ. ಆಮೇಲೆ ಅವರೇ ಏನು ಧರ್ಮಾಧಿಕಾರಿಗಳು, ಅವರ ಸಂಘದ ಓನರು ಅಂತ ಅನ್ನಿಸ್ಕೊಂಡವ್ರೆ, ಅವರೇ ಹೇಳ್ತಾರೆ ದುಡ್ಡು ನಮ್ದಲ್ಲ, ಇದ್ರದ್ದು ಬ್ಯಾಂಕ್ದು ದುಡ್ಡು ಅಂತ. ಶ್ಯೂರಿಟಿ ನಾನು ಕೊಟ್ಟಿದ್ದು ಅಂತಾರೆ. ಶ್ಯೂರಿಟಿ ನೀವು ಕೊಟ್ಟರೆ ನೀವು ಇನ್ಶೂರೆನ್ಸ್ ದುಡ್ಡು ಅಂತ ಯಾಕೆ ಕಲೆಕ್ಟ್ ಮಾಡ್ಕೋತೀರಿ? ಉಳಿತಾಯ ದುಡ್ಡು ಕೂಡ ಅದಕ್ಕೂ ಲೆಕ್ಕ ಕೊಡಲ್ಲ, PRK ಕೂಡ ಲೆಕ್ಕ ಕೊಡಲ್ಲ. ನೀನು ಶ್ಯೂರಿಟಿ ಕೊಟ್ಟ ಮೇಲೆ ಮನೆ ಹತ್ರ ಹೋಗಿ ಪ್ರಾಣ ತೆಗಿ ಅಂತ ಯಾರು ಹೇಳಿದ್ರು ನಿನಗೆ? ಮರ್ಯಾದೆ ಹೋದ್ರೆ ಪ್ರಾಣ ಹೋದಂಗಲ್ವಾ ಮೇಡಮ್ ಅದು? ಅಷ್ಟು 15-20 ಜನ ಮನೆ ಹತ್ರ ಹೋಗ್ಬಿಟ್ಟು ಕೆಟ್ಟಿಗೆ ಮಾತಾಡ್ತಾರಂತೆ. ಆ ಹೆಣ್ಣು ಮಕ್ಕಳು ಏನಾದರೂ ಸಾಲ ತೊಗೊಂಡ್ರು ದುಡ್ಡು ಕಟ್ಟಲಿಲ್ಲ ಅಂದರೆ ಅವ್ರ ಮೇಲೆ ಅಣ್ಣ ಇದ್ದಾನ, ತಮ್ಮ ಇದ್ದಾನ, ಅವ್ರ ಅಪ್ಪ ಇದ್ದಾನೆ ಅಂತ ನೋಡಿಕೊಂಡು ರೇಪ್ ಕೇಸ್ ಹಾಕ್ಸಕ್ಕೆ ಹೋಗ್ತಾರಂತೆ. ನನ್ನ ರೇಪ್ ಮಾಡಕ್ಕೆ ಟ್ರೈ ಮಾಡ್ದೆ, ಮನೆ ಹತ್ರ ದುಡ್ಡು ಕೇಳಕ್ಕೆ ಹೋಗಿದ್ದಕ್ಕೆ ಪೊಲೀಸರು ತಗೊಳಕ್ಕೆ ರೆಡಿ ಇದ್ದಾರಂತೆ. ಇಂಥ ಅಲ್ಕ ಕೆಲಸ ಯಾಕೆ ಬೇಕು ಅಂತ. ಹೌದು, ಈ ಥರ ಇದು ಒಂದು ಸಾಮಾಜಿಕ ದೌರ್ಜನ್ಯ. ಇದನ್ನ ಯಾಕೆ ಎಷ್ಟೊಂದು ಜನ ಹೋಗ್ತೀರಾ ಅಂತ ಕೇಳಬೇಕಲ್ವಾ? ಉಳಿತಾಯ ದುಡ್ಡು ಕೊಟ್ಬಿಟ್ರಿ ವೀರೇಂದ್ರ ಹೆಗಡೆ ಅವರೇ, ನಿಮ್ಮದು ಸಂಘ ಅಂತ ಹೇಳಬೇಕಲ್ವಾ? ಉಳಿತಾಯ ದುಡ್ಡು 55 ಲಕ್ಷ ಜನ ಎಷ್ಟು ವರ್ಷದಿಂದ ಕಟ್ತಿದ್ದಾರೆ, ಎಷ್ಟು ಕೋಟಿ ಆಯಿತು? 4 ಜನಕ್ಕೆ ಪೆನ್ಷನ್ ಕೊಟ್ಬಿಟ್ಟು ಪೆನ್ಷನ್ನ ಹೈಲೈಟ್ ಮಾಡ್ತೀರಿ, ಇಷ್ಟು ಜನ ಮೋಸ ಹೋಗ್ತೀರಿ, ನೀವು ಹೈಲೈಟ್ ಮಾಡಲ್ಲ. 4 ದೇವಸ್ಥಾನಗಳ ಕಟ್ಟಿಸ್ತೀರಿ, ಕೋಟ್ಯಾಂತರ ರೂಪಾಯಿನಾಗಲಿ.
ನೀವು 10 ಕೋಟಿ ದೇವಸ್ಥಾನ ಕೊಟ್ಟಿರಿ, 1000 ಕೋಟಿ ಹೊಡೆದ್ರಲ್ಲ ಇದು, ಆ 1000 ಕೋಟಿ ಬಡವ್ರದಲ್ವಾ? ಶ್ರೀಮಂತ ಯಾರು ತಗೊಂಡಿಲ್ಲ, ಇಲ್ಲಿ ಬಡವರೇ ತಗೊಂಡಿರೋದು. ಬಡವರೇನೆ. ಇದು ಸ್ವಸಹಾಯ ಸಂಘಗಳಲ್ಲಿ ಹಣ ಕಟ್ಟೋರು ಅವರೆಲ್ಲ ಬಡವರೇನೆ, ಯಾರು ಶ್ರೀಮಂತರು ಹಣ ಕಟ್ಟೋದಿಲ್ಲ. ಆಮೇಲೆ ಇವರು BPL ಕಾರ್ಡ್ ಇರೋರನ್ನೇ ಸೇರಿಸ್ಕೊಂಡು ಅವ್ರಿಗೇನೆ ಸಾಲ ಕೊಟ್ಟಿರೋವಂಥದ್ದು. ಅವರು ಎಷ್ಟು ಕುಟುಂಬ ದಿವಾಳಿ ಆದ್ರೂ ಆ ಸ್ಥಳೀಯ ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ, ಮಾತಾಡೂ ಇಲ್ಲ, ಇಷ್ಟು ದಿನಕ್ಕೆ ಮಾತಾಡೇ ಇಲ್ಲ. ಯಾಕೆ ಮಾತಾಡಿಲ್ಲ ಅನ್ನೋದು ಪ್ರಶ್ನೆ ಆಗಿದೆ. ಯಾಕೆ ಮಾತಾಡಿ? ನೀವು ಅವ್ರ ಓಟ್ ಹಾಕ್ಸ್ಕೊಂಡಿದ್ರೆ ಅವ್ರ ಕಷ್ಟಕ್ಕೆ ನಾವು ಇರ್ತೀವಿ ಅಂತ ಹೇಳಿದ್ರಿ. ಆಮೇಲೆ ಇವ್ರು ಹೇಳ್ತಾರೆ ನೀನು ದುಡ್ಡು ತೊಗೊಂಡಿಲ್ವಾ ಬಡ್ಡಿ. ಅದಲ್ಲ ರೀ, ಬಡ್ಡಿ ಕೇಳಕ್ಕೆ ಮನೆ ಹತ್ರ ಬಂದಾಗ ಹಿಂಸೆ ಕೊಟ್ಟಿದಾಗ ಪೊಲೀಸ್ ಸ್ಟೇಷನ್ಲಿ ಕಂಪ್ಲೇಂಟ್ ತೊಗೊಳಕ್ಕೆ MLAಗಳೇ ನೀವು ಹೇಳಿ ಸ್ಟೇಷನಲ್ಲಿ, ಅಥವಾ ಲೆಕ್ಕ ಕೊಡೋಕ್ಕೆ ನೀವು ವೀರೇಂದ್ರ ಹೆಗಡೆ ಅವ್ರಿಗೆ ಹೇಳಿ ಲೆಕ್ಕ ಕೊಡಲಿ, ವೀರೇಂದ್ರ ಹೆಗಡೆ ಅವರೇ ಲೆಕ್ಕ ಕೊಡಲಿ. ಉಳಿತಾಯ ದುಡ್ಡು ಒಂದು ದುಡ್ಡು ನಿಮ್ಮ ಲೆಟರ್ ಹೆಡ್ಡಲ್ಲಿ ಯಾವಾಗ ಕೊಡ್ತೀನಿ, ಇದಕ್ಕೆ ಎಷ್ಟು % ನಿಮ್ಮ ಹಣಕ್ಕೆ ನಾನು ಎಷ್ಟು % ಬಡ್ಡಿ ಕೊಡಬೇಕು, ನಾನು ಯಾವಾಗ ಕೊಡ್ತೀನಿ ಅಂತ ಒಂದು ಲೆಟರ್ ಹೆಡ್ಡಲ್ಲಿ ಸೇನಾ ಕೊಟ್ಬಿಟ್ಟು ಮುಗೀತು. ಅವ್ನು ಕೊಡಲಿಲ್ಲ ಅಂದರೆ ಕೊಟ್ಟು ಹೋಗ್ಬೋದಲ್ಲ, ಅದನ್ನು ಕೊಡೋಕೆ ರೆಡಿ ಇಲ್ಲ, ನಾನು ದೇವಮಾನವ ಅಂತ ಹೇಳ್ತಾರೆ. ದಾಖಲೆ ಇಲ್ಲ, ದಾಖಲೆಗಳು ಈ ಥರ ಪ್ರೊಸೀಡಿಂಗ್ಸೇ ಇಲ್ಲ ಅವರ ಪುಸ್ತಕಗಳಲ್ಲಿ. ದುಡ್ಡು ಕಟ್ಟಿಸ್ಕೊಳ್ಳೋಕ್ಕೆ ಪುಸ್ತಕ ಇದ್ದಾವೆ, ಸಾಲ ಇಷ್ಟು ಕೊಟ್ವಿ ಅಂತ ಬರೆಯೋಕ್ಕೆ ಪುಸ್ತಕ ಇದೆಯೇ ಹೊರತು ಅವ್ರ ಹತ್ರ ದಾಖಲೆ ಇಲ್ಲ. ಆಮೇಲೆ ಜನದ ಹತ್ರ ದಾಖಲೆ ಇಲ್ಲ, ಆದ್ದರಿಂದ ಮೋಸ ಹೋಗಿದ್ದಾರೆ. ಕೋರ್ಟಿಗೆ ಹೋಗೋಕ್ಕಾಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದರೆ ಕೇಸ್ ತಗೊಳ್ಳೋದೇ ಇಲ್ಲ. ಆಮೇಲೆ ಸಂಘದ ಕಡೆಯಿಂದ ಕೇಸ್ ಮಾಡೋಕ್ಕೆ ಹೋದರೆ ಕೇಸೇ ತಗೊಂಡಿಲ್ಲ ಇಷ್ಟು ವರ್ಷ ಅಲ್ಲಿ. ಈಗ ನೀವು ಹೇಳ್ಬೋದು 30 ಜನ ಸಾವಾಗ್ಬಿಟ್ರು ಅಂತ ರೈಟ್ ನ್ಯೂಸ್ ಅವ್ರು ಹೇಳ್ಬೋದು, ಆದರೆ 30 ಜನದವು ದಾಖಲೆನೇ ಆಗಿಲ್ವಲ್ಲ ಅಂತ ಅವ್ರು ಹೇಳ್ತಾರೆ. ನೆನೆ ಸರ್ಗೂರ್ ಹತ್ರ ಒಂದು ಇದೇ ಥರ ಧರ್ಮಸ್ಥಳ ಸಂಘದವ್ರು ಮೋಸ ಹೋಗಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಲು. ಪೊಲೀಸರು ಹೋದರೆ ಅವ್ರು ಹೇಳ್ದಂಗೆ ಬರೀಬೇಕಂತ ಹೇಳಿ, ಬರೀಬೇಕು ನಾನು ಹೇಳ್ದಂಗೆ ಬರೆಯಲ್ಲೋ ಅಂತ ಹೇಳ್ತಾರಂತೆ ಅವ್ರ ಅಣ್ಣಂಗೆ. ಈಗ ಈಗ ಅವಾಗ ದಾಖಲೆನೇ ಇಲ್ಲ ಅಂದಾಗ ನೀವು ಹೆಂಗೆ ಹೇಳ್ತೀರಿ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡು ಸತ್ತೋದ್ರು ಅಂತೇಳಿ ನೀವು ಹೆಂಗೆ ಹೇಳ್ತೀರಿ ಅಂತ ನಿಮ್ಮ ಮೇಲೆ ಪ್ರಶ್ನೆ ಬಂದಿದೆ. ಈಗ ನೀವ್ಯಾಕೆ ಅದನ್ನ ಮಾತಾಡ್ತೀರಿ, ಅವರು ಅದರಿಂದ ಸತ್ತಿಲ್ಲ ಅಂತ ಹೇಳೋವಂಥದ್ದು ಬರ್ತಾ ಇದೆ. ಅದನ್ನು ಹೇಳೋದಕ್ಕೆ ಒಂದಷ್ಟು ಮೀಡಿಯಾಗಳು, ಒಂದಷ್ಟು ಟೀಮ್ಗಳು, ಒಂದಷ್ಟು ಹೋರಾಟಗಾರರು ಅಲ್ಲೆಲ್ಲ ಉಟ್ಕೊಂಡ್ಬಿಡ್ತವೆ. ಆ ಥರ ಅವ್ರ ಪರವಾಗಿ ಹೋರಾಟ ಮಾಡರೆ ಉಟ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ನ್ಯಾಯದ ಪರವಾಗಿ ಮಾತಾಡೋವಂಥವ್ರು ಇಲ್ದಂಗೆ. ನ್ಯಾಯದ ಪರವಾಗಿ ಮಾತಾಡೋಕ್ಕೆ ಒಂದಷ್ಟು ಜನ ಒಳ್ಳೆಯವ್ರು ಸೇರಲ್ಲ, ಸಮಸ್ಯೆ ಅದೇನೆ. ಈಗ ಕೆಟ್ಟವರೆಲ್ಲ ಒಂದಾಗ್ತಾರೆ, ಲೋಫರ್ಸ್ಗಳೆಲ್ಲ ಒಂದಾಗ್ತಾರೆ, ಲಫಂಗಗಳೆಲ್ಲ ಒಂದಾಗ್ತಾರೆ, ಸುಲಿಗೆಕೋರು ಒಂದಾಗ್ತಾರೆ, ಒಳ್ಳೆಯವರು ಒಂದಾಗಲ್ಲ. ಇದು ಸಮಸ್ಯೆ ಆಗ್ತಿರೋದು. ಇಲ್ಲಿ 55 ಲಕ್ಷ ಮೋಸ ಹೋದ್ರು ಕೂಡ 55 ಲಕ್ಷ ಜನ ಒಂದಾಗ್ತಿಲ್ಲ. ಆದರೆ ಮೋಸ ಮಾಡಬೇಕು ಅಂತ ಇರೋ 1 ಲಕ್ಷ ಜನ ಒಂದಾಗ್ಬಿಡ್ತಾರೆ. ಇಲ್ಲ, ಹಂಗೆ ಆಗ್ತಿರೋದು. ಈಗ ಈ ಥರ ಏನಾಗುತ್ತೆ ಅಂದರೆ ಈ ಪೊಲೀಸರೇ ಕೆಲವು ಎಲ್ಲ ಪೊಲೀಸರಲ್ಲ, ಅನೇಕ ಪೊಲೀಸರು, ಕೆಲವರು ಒಳ್ಳೆಯವರು ಇದ್ದಾರೆ, ತುಂಬ ಒಳ್ಳೆ ಪೊಲೀಸರು ಇದ್ದಾರೆ, ನಮಗೂ ಸಹಕಾರನೂ ಕೊಡ್ತಾ ಇದ್ದಾರೆ. ಆದರೆ ಹಲವು ಪೊಲೀಸ್ಗಳು ಭ್ರಷ್ಟಾಚಾರ ಮಾಡ್ತಾ ಇರೋದ್ರಿಂದ ಇದೆಲ್ಲ ನಡೀತಾ ಇದೆ. ಆಮೇಲೆ ಅವ್ರಿಗೆ ಧೈರ್ಯ ಇಲ್ದಿದ್ರೆ ಯಾಕೆ ಆ ಇಲಾಖೆಗೆ ಬರಬೇಕು? ನಾವು ಕೇಸ್ ನಡೆಸ್ತೀವಿ ಅನ್ನೋ ಧೈರ್ಯ ಇಲ್ದಿದ್ರೆ ಬರಬಾರ್ದು ಅವರು. ಈಗ ಮೊನ್ನೆ ಇವರು KRS ಪಕ್ಷದವರು ಆ ಮಾದನಾಯಕನಹಳ್ಳಿ ಸ್ಟೇಷನಿಗೆ ಹೋದಾಗ ಎಷ್ಟು ಎಲ್ಲರೂ ಮೊಬೈಲ್ ಕಿತ್ಕೊಂಡಿದ್ದಾರೆ. ಆಮೇಲೆ ಕೇಸ್ಗಳನ್ನ ಅಲ್ಲಿಲ್ಲದೆ ಇರೋವ್ರ ಮೇಲೆಲ್ಲ ಕೇಸ್ ಹಾಕಿದ್ದಾರೆ, ಸುಳ್ಳು ಕೇಸ್ಗಳನ್ನ ಹಾಕಿದ್ದಾರೆ. ಅವನ್ನೆಲ್ಲ ಅದನ್ನು ಸರಿಪಡಿಸ್ಬೇಕು ತಾನೆ. ನಿಜವಾಗ್ಲೂ ಅದೊಂದು ಮಹಾಪರಾಧ ಮಾಡಿದ್ದಾರೆ. ಗೆಲ್ಸಿದೀವಿ, ಅವ್ರು ಯಾರು ಮಾತಾಡ್ತಾ ಇಲ್ಲ, ಮಾತಾಡಲ್ಲ, ಮತ್ಬಿಡ್ತಾರೆ, ಮತ್ತೆ ಅವ್ರಿಗೆ ಓಟ್ ಹಾಕೋದು. ಯಾಕಂದ್ರೆ ಈ KRS ಪಕ್ಷದವರು ಅವ್ರಿಗೋಸ್ಕರ ಪ್ರಶ್ನೆ ಕೇಳಕ್ ಹೋಗಿರ್ಲಿಲ್ಲ, ಜನಗಳಿಗೋಸ್ಕರ ಪ್ರಶ್ನೆ ಕೇಳಕ್ ಹೋದ್ರು. ಅದಕ್ಕೆ ಅವ್ರು ಕೇಸ್ ಹಾಕ್ಸ್ಕೊಂಡು ಮತ್ತೆ ಇದೇ ಜನ KRS ಪಕ್ಷದ ಜೊತೆ ನಿಲ್ಲಲ್ಲ. ಯಾಕೆಂದ್ರೆ KRS ಪಕ್ಷ ಒಳ್ಳೇದು ಅಂತ ನಿಲ್ಲಲ್ಲ ಅವ್ರ ಜೊತೆ. ನೋಡಿಬೇಕಾದ್ರೆ ಅದ್ರ ಜೊತೆ ಜನ ಇಲ್ಲ. ಈಗ ಏನಾಗಿದೆ, ನಮ್ಗೆ ಏನಾರು ಆಗ್ಲಿ, ಕೆಟ್ಟದಾರು ಆಗ್ಲಿ, ಏನಾರು ಆಗ್ಲಿ, ನಾವು ಸುರಕ್ಷಿತವಾಗಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ನಮ್ಮ ಜನ ಬಂದ್ಬಿಟ್ಟಿದ್ದಾರೆ. ನಮ್ಗೆ ಇನ್ನು ಎಷ್ಟಾರು ತೊಂದರೆ ಕೊಡು, 2,000 ಕೊಟ್ಬಿಡು ಸಾಕು, ನಿನ್ಗೆ ಓಟ್ ಹಾಕ್ತೀವಿ 5 ವರ್ಷ. ನಮ್ಮ ವಿರುದ್ಧ ಯಾರೇ ಹೋರಾಟ ಮಾಡ್ಕೊಳ್ಳಿ, ನಮ್ಮ ಪರವಾಗಿ ಯಾರೇ ಹೋರಾಟ ಮಾಡಿ, ನಾನು ಅವ್ರ ಜವಾಬ್ದಾರಿಗೆ ಹೋಗಲ್ಲ. ನನಗೆ ತೊಂದರೆ ಆದರೂ ಕೂಡ ನೀನು ನನಗೆ ತೊಂದರೆ ಕೊಟ್ಟರು, ನನ್ನ ಪರವಾಗಿ ಯಾರೇ ಹೋರಾಟ ಮಾಡಕ್ಕೆ ಬಂದರೂ ಆ ಹೋರಾಟಗಾರ ಹತ್ರ ನಾನು ಹೋಗಲ್ಲ. ಇವ್ರು ಡಿಸೈಡ್ ಮಾಡ್ಕೊಂಬಿಟ್ಟವ್ರು ಇಂಥ ಕಚಡ ಜನ. ಆಮೇಲೆ ಈ ಸಮಯದಲ್ಲಿ ನಾನು ಇನ್ನೊಂದು ವಿಚಾರ ನೆನಪು ಮಾಡ್ಕೋಬೇಕು. ನೀವು ಈಗ ಹೇಳಿದಾಗ ಏನು ಅಂದರೆ, ಈಗ 2ನೇ ತಿಂಗಳು ಹಿಂದೆ ರನ್ಯಾ ರಾವ್ ಅಂತ ಒಂದು ಹೆಂಗಸನ್ನ, ಮಹಿಳೆನ ಏರ್ಪೋರ್ಟಲ್ಲಿ ಅರೆಸ್ಟ್ ಮಾಡ್ತಾರೆ. ಅವಳದು ಎಷ್ಟರ ಮಟ್ಟಿಗೆ ಅವ್ಯವಹಾರ ಇರುತ್ತೆ ಮತ್ತು ಎಷ್ಟೆಷ್ಟು ದೇಶದಲ್ಲಿ ವ್ಯವಹಾರ ಇರುತ್ತೆ ಅಂದಾಗ ತನಿಖೆ ಮಾಡಿದಾಗ ಫಸ್ಟು ಸಿಕ್ಕಾಕೊಂಡಿದ್ದೆ ನಮ್ಮ ರಾಜ್ಯದ ಗೃಹ ಮಂತ್ರಿ. ಇದು 40 ಲಕ್ಷ ರೂಪಾಯಿ ಇವ್ರ ಅಕೌಂಟಿಂದ ಟ್ರಾನ್ಸಾಕ್ಷನ್ ಆಗಿಬಿಟ್ಟಿದೆ. ಅದನ್ನ ಯಾಕೆ ತನಿಖೆಗೆ ಒಳಪಡಿಸಿಲ್ಲ?
ಅವರು ಗೃಹ ಮಂತ್ರಿಗಳಲ್ವಾ? ಗೃಹ ಮಂತ್ರಿ ಆಗಿರ್ಬೋದು, ಆದರೆ ಅವ್ರನ್ನ ಯಾಕೆ ತನಿಖೆಗೆ ಒಳಪಡಿಸ್ಲಿಲ್ಲ? ಇದು ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಆ ರಣ್ಯಾರಾವನ್ನು ಹೆಂಗಸು ಎಷ್ಟು ಕೋಟಿದು ವ್ಯವಹಾರ ಮಾಡಿದ್ದಾರೆ, ಅದು ಹೆಂಗೆ ಮಾಡಿದ್ರು? ಅದು ಈ ಗೃಹ ಮಂತ್ರಿ ಅಂಡರಲ್ಲೇ ನಡೀತಾ ಇದೆ ಎಲ್ಲದೂ ಈ ಥರದ್ದು ಅವ್ಯವಹಾರಗಳು ಅಂತೇಳಿ ಅನ್ಸುತ್ತೆ. ಒಟ್ಟಾರೆ ದುಡ್ಡಿದ್ರೆ ನೀನೇನು ಮಾಡಿದ್ರು ನಡೆಯುತ್ತೆ, ದುಡ್ಡಿಲ್ಲ ಅಂದರೆ ನೀನು ಮಾಡಲಿಲ್ಲ ಆದರೂ ನಿನ್ಗೆ ಹೊಡಿಯುತ್ತೆ. ಹೌದೌದು, ಅಷ್ಟೇ. ಅದೇ ಥರನೇ ಸಂತೋಷ್ ರಾವನ್ನು ಅಮಾಯಕ, ಅವನ ಇಡೀ ಕುಟುಂಬ ಸಾವಾದರು. ಈಗ ಅವ್ರ ತಂದೆ ಬದುಕಿದ್ರು, ಅವರು ಈಗೊಂದು ಕೊರ್ಗಿ ಸಾವಾಗಿ ಹೋಗ್ಬಿಟ್ರು. ನಿಜವಾಗ್ಲೂ ನಾನು ಇದರಲ್ಲಿ ಒಂದು ವರ್ಗದ ಜನ, ನಾನು ಯಾರನ್ನೂ ಜಾತಿ ಧರ್ಮ ಹಿಡಿದು ಮಾತಾಡಲ್ಲ. ಅಲ್ಲಿ ಧರ್ಮಸ್ಥಳ ಅನ್ನೋ ಊರು ಗ್ರಾಮದ ಏರಿಯಾನಲ್ಲಿ ಬ್ರಾಹ್ಮಣರು ಶೋಷಿತರು. ಅಲ್ಲಿ ಸಾವಾಗಿರೋರು ಹೆಚ್ಚು ಜನರೆಲ್ಲ ಬ್ರಾಹ್ಮಣರೇನೆ. ಈ ಸಂತೋಷ್ ರಾವ್ ಅನ್ನೋ ವ್ಯಕ್ತಿ ಬ್ರಾಹ್ಮಣ, ಒಂದು ಕುಟುಂಬ ನಾಶ ಆಯ್ತಲ್ಲ, ಅವರು ಅಲ್ಲಿರೋವಂಥ ಬ್ರಾಹ್ಮಣರು ಎದ್ದು ನಿಲ್ಲಬೇಕಾಗಿತ್ತು, ನಿಲ್ಲಿಲ್ಲ. ಈ ಪ್ರಭಾವಿಗಳ ಎದುರಿಗೆ ಅವರು ನೆಲ ಕಚ್ಚಿಬಿಟ್ರು. ಎಲ್ಲ ಕಡೆ ಹಾಗೆ ಆಗೋದು, ಒಳ್ಳೆಯವರು ಸೇರ್ಕೊಳ್ಳಲ್ಲ. ಈಗ ನೀವು ಸೌಜನ್ಯ ಹೋರಾಟಕ್ಕೆ ಬಂದ್ರಿ, ನಾನು ಎಷ್ಟು ಸಾವಿರ ಜನ ಸೇರಿಬಿಟ್ರು? ಅದೇ ಒಂದು ಬೀಗ್ರೂಟ ಮಾಡ್ತೀನಿ ಅಂತಾನೆ, ಬೀಗ್ರೂಟ ಮಾಡಿರ್ತೀನಿ ಬನ್ನಿ, ನಿಂಗೆ ಒಂದು ಬಾತ್ ಕೊಡ್ತೀನಪ್ಪ, 500 ರೂಪಾಯಿ ಕೊಡ್ತೀನಿ ಅಂತಾನೆ, ಎಷ್ಟು ಬಸ್ಗಳಲ್ಲಿ ಬರ್ತಾರೆ. ಹೌದು, ಮತ್ತೆ ಒಳ್ಳೇದಕ್ಕೆ ಸೇರಲ್ಲ ಮೇಡಮ್. ಇದು ಇರೋದೇ ಹಾಗೆ, ನಾವು ಜನಗಳಿಗೋಸ್ಕರ ಪ್ರಶ್ನೆ ಮಾಡ್ಕೊಂಡು ಹೋದಾಡ್ಬೇಕು. ನೋಡಿ, ಈಗ ಧರ್ಮಸ್ಥಳ ಅಂದರೆ ದೇವಸ್ಥಾನದ ವಿಷಯ ಅಲ್ಲ ಇದು. ಧರ್ಮಸ್ಥಳ ಅನ್ನೋ ಒಂದು ಗ್ರಾಮ ಪಂಚಾಯಿತಿ, ಆ ಸುತ್ತಮುತ್ತ ಇರುವಂಥ ಊರುಗಳು ವಿಚಾರ ಬಂದಾಗ ಅಲ್ಲಿ ಅತಿ ಹೆಚ್ಚು ಬ್ರಾಹ್ಮಣರು ವಾಸ ಇದ್ದಾರೆ. ಅಲ್ಲಿ ಅನ್ಯಾಯ ಆಗಿರೋದು, ಹೆಚ್ಚು ಜನ ಬ್ರಾಹ್ಮಣರಿಗೇ ಅನ್ಯಾಯ ಆಗಿರೋದು. ಅದಕ್ಕೋಸ್ಕರನೇ ಆ ವಿಚಾರ ಮನಗಂಡೇನೆ ಸೋಮನಾಥ್ ನಾಯಕ್ ಮತ್ತು ಅವ್ರ ಟೀಮ್ ಅವರು ಆ ಧರ್ಮಸ್ಥಳದ ದೇವಸ್ಥಾನದ ಅವ್ರ ಜೊತೆನೇ ಇದ್ದವರು, RSS ಜೊತೆನೇ ಇದ್ದವರು, ಅಲ್ಲಿಂದ ಸಿಡ್ದೆದ್ದು ಹೊರಗೆ ಬಂದ್ವಿ ಅಂತ ಘಂಟಾಘೋಷವಾಗಿ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅವರು. ಈಗ ಅವರೇ ಸರಿ ಇಲ್ಲ ಅಂತ ಹೇಳ್ತಾರೆ. ಅವರೇ ಸರಿ ಇಲ್ಲ ಅಂತ ಅವ್ರದೇ ಜನಾಂಗದವರು ಅವ್ರನ್ನ ವಿರೋಧ ಮಾಡ್ತಾರೆ. ಅಂದರೆ ಅಪರಾಧನ ಉಳಿಸೋದಕ್ಕೆ ಒಂದಷ್ಟು ಟೀಮು ಅದರಲ್ಲಿ ಗಟ್ಟಿಯಾಗಿದೆ, ಆದರೆ ಅಪರಾಧನ ಕಂಡಿಡಿ ಅಂತ ಹೇಳುವಂಥ ಟೀಮು ಗಟ್ಟಿಯಾಗಿಲ್ಲ, ಅವ್ರ ದುಡ್ಡಿಲ್ಲ. ಹಾಗಾಗಿ ಎಲ್ಲ ಸರಿಯಾದ ದಾಖಲಾತಿ ಕೊಡ್ತಾರೆ. ಇವ್ರ ಹತ್ರ 4,000 ಚಿಲ್ಲರೆ ಎಕರೆ ಜಮೀನಿರುತ್ತೆ, ಯಾರು ಈ ಕುಟುಂಬದವ್ರ ಹತ್ರ. ಆದರೆ ಈತ ಒಬ್ಬ ಏನು ಅವರ ತಮ್ಮ ಒಬ್ಬರ ಹತ್ರ ಜಮೀನೇ ಇಲ್ಲ, ಇವನು ನಿರ್ಗತಿಕ ಅಂತ ಒಂದು ಪತ್ರ ಕೊಡ್ತಾರೆ. ಸರ್ಕಾರದವರು ಅದನ್ನು ಪರಿಗಣಿಸಿ ದೇವಸ್ಥಾನದ ಜಾಗನೇ ಅವ್ರಿಗೆ ಅವ್ರ ಹೆಸರಿಗೆ ಖಾತೆ ಮಾಡಿಬಿಡ್ತಾರೆ. ಎಷ್ಟರ ಮಟ್ಟಿಗೆ ಸರಿ? ದೇವಸ್ಥಾನದ ಜಾಗನೇ ಅವ್ರಿಗೆ ಖಾತೆ ಆಗೋಗ್ಬಿಟ್ರೆ ಇದೆಲ್ಲ ಸಾಕ್ಷಿ ಇರೋದಕ್ಕೇ ಸೌಜನ್ಯ ಹೋರಾಟಗಾರರು ಇನ್ನೂ ಇದ್ದಾರೆ. ಇಲ್ಲಾಂದ್ರೆ ಅವರೆಲ್ಲರೂ ಜೈಲಿಗೆ ಹಾಕ್ಬಿಡ್ತಿದ್ರು, ಒಬ್ಬರು ಬಿಡ್ತಾಯಿಲ್ಲ ನುಣ್ಣಗೆ. ಈಗ ಧರ್ಮಸ್ಥಳ ಸಂಘದಲ್ಲಿ ಆಗ್ತಿರೋ ಮೋಸದ ಬಗ್ಗೆನೂ ಪ್ರತಿನಿತ್ಯ ನಾನು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಮಾತಾಡ್ತಾರೆ, ಹೇಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ, ಸಾಯ್ತಾ ಇದ್ದಾರೆ, ಸತ್ತು ಬದುಕ್ತಾ ಇದ್ದಾರೆ. ನಾವಾದ್ರೂ ಮಾತಾಡ್ತೀವಿ. ನಾನು ಇಲ್ಲೊಂದು ಹೆಂಗಸು ಗಟ್ಟಿ ಕೂತು ಮಾತಾಡ್ತಾ ಇದ್ದೀನಿ ಅಂದರೆ ಸರಿಯಾದ ದಾಖಲಾತಿಗಳಿದ್ದಾವೆ ನಮ್ಮ ಹತ್ರ. ಎಲ್ಲ ದಾಖಲಾತಿಗಳು ಕೆಲವ್ರು ಹೇಳ್ತಿರ್ತಾರೆ, ದಾಖಲಾತಿಗಳಿದ್ರೆ ಕೋರ್ಟಿಗೆ ಕೊಡಿ ಅಂತ. ಕೋರ್ಟಿಗೂ ಕೊಟ್ಟಿದ್ದೀವಿ, ಆದ್ದರಿಂದನೇ ಹಿಂಗೆ ನಿಂತಿದ್ದೀವಿ ನಾವೆಲ್ಲರೂ. ಸೌಜನ್ಯ ಪರ ಹೋರಾಟಗಾರರು ಬೀದಿಲಿ ನಿಂತು ಹೋರಾಟ ಮಾಡ್ತಾ ಇರೋದ್ರೆ ಆ ಶಕ್ತಿಯಿಂದ, ಸತ್ಯದ ಒಂದು ಶಕ್ತಿಯಿಂದ ನಾವು ಹೋರಾಟ ಮಾಡ್ತಿರೋದು. ದಾಖಲಾತಿಗಳು, ಸತ್ಯದ ದಾಖಲಾತಿಗಳಿರೋದ್ರಿಂದ. ಸುಳ್ಳು ಎಷ್ಟು ದಿನ ಹೇಳಿ, ಇನ್ನೂ 100 ವರ್ಷ ಹೇಳ್ತಾರೆ ಇವರು. ಏನು ಹೇಳ್ತಾರೆ ಹೇಳಿ? ಅವ್ರ ಕುಟುಂಬದರೇ ಮಾಡಿದ್ರು, ಯಾರು ಮನೆ ಮಗಳನ್ನ ಅವ್ರ ಕುಟುಂಬದರೇ ಅವೆಲ್ಲ ಮಾಡೋಕ್ಕಾಗುತ್ತೆ? ಅದೆಲ್ಲ ತಪ್ಪು ಅಭಿಪ್ರಾಯ. ಸತ್ಯದ ಆಧಾರದ ಮೇಲೆ ನಮ್ಮ ಹೋರಾಟ ಇದೆ. ಸೌಜನ್ಯ ಪರ ಹೋರಾಟಗಾರರಿದ್ದಾರೆ. ಆಮೇಲೆ ನಾನು ಒಕ್ಕಲಿಗರ ಕುಟುಂಬದವಳಾಗಿ ಒಂದು ಒಕ್ಕಲಿಗ ಕುಟುಂಬದ ಕುಸುಮಾವತಿ ಅವ್ರ ಕುಟುಂಬದ ಅಲ್ಲಿ ನಡೆದಿರೋವಂಥ ಅನ್ಯಾಯಕ್ಕೆ ನ್ಯಾಯ ಸಿಗೋ ತನಕ ನಾವೆಲ್ಲ ಹೋರಾಟ ಮಾಡ್ತೀವಿ. ಒಕ್ಕಲಿಗರು ಅನ್ನೋದಕ್ಕಿಂತ ಮನುಷ್ಯರು, ನಾವೆಲ್ಲ ಮನುಷ್ಯರು, ನಾವೆಲ್ಲ ಒಂದೇ ಅಷ್ಟೇ. ಈಗ ನಾನು ಅಷ್ಟೇ, ಯಾವ ಪಕ್ಷ ಅಂತ ನೋಡಿ ಸುದ್ದಿ ಮಾಡಿಲ್ಲ, ಯಾವ ಜಾತಿ ಅಂತ ನೋಡಿ ಸುದ್ದಿ ಮಾಡಿಲ್ಲ, ಅವನು ಆ ಭಾಷೆಯವರು ಅಂತ ನೋಡಿ ಸುದ್ದಿ ಮಾಡಿದ್ದೇ ಇಲ್ಲ. ಏನು ಸತ್ಯದೋ ಅದನ್ನು ಮಾಡಿದ್ದೀನಿ. ನಾನು ಮಾಡೋ ಸುದ್ದಿನಲ್ಲಿ ಏನಾದರೂ ಸುಳ್ಳಿದೆ ಅನ್ನೋದೇ ಆದಾಗ ದಯವಿಟ್ಟು ರೆಕಾರ್ಡ್ಗಳು ತೊಗೊಳ್ಳಿ. ಪ್ರತಿ ವೀಡಿಯೋದಲ್ಲೂ ನನ್ನ ನಂಬರ್ ಇದೆಯಲ್ಲ, ಫೋನ್ ಮಾಡಿ, ಮಾತಾಡಿ, ಬನ್ನಿ, ಏನು ತಪ್ಪಿದೆ ಸರಿ ಮಾಡುವ. ಅದು ಬಿಟ್ಟು ಬೇರೆ ನೋಡಿ. ಈಗ ಧರ್ಮಸ್ಥಳ ಸಂಘದಲ್ಲಿ ತೊಗೊಳ್ಳಿ, ಉಳಿತಾಯ ದುಡ್ಡು ಕೊಟ್ಟಿಲ್ಲ ಅಂದರೆ ತೊಗೊಂಡು ತಿನ್ನೋದು ಬೇಕಾದ್ರೆ ಚೆನ್ನಾಗಿತ್ತಾ ಅಂತ ಹೇಳ್ತೀರ. ಉಳಿತಾಯ ದುಡ್ಡು ಇನ್ನೂ ಇದುವರೆಗೂ ನಮ್ಗೆ ಕೊಟ್ಟಿಲ್ಲ ಅಂದರೆ ನೀನು ದುಡಿಯೋ ಯೋಗ್ಯತೆ ಇಲ್ಲ, ಆ ದುಡ್ಡು ತಿನ್ನೋದಕ್ಕೋಸ್ಕರ ನೀನು ಬದುಕಿದ್ಯಾ ಅಂತಾರೆ. ಉಳಿತಾಯ ದುಡ್ಡು ಕೊಟ್ಟಿಲ್ಲ ಅಂತಂದರೆ ನೀ ಧರ್ಮಸ್ಥಳ ವಿರೋಧಿ ಅಂತ ಹೇಳ್ತೀಯ. ಉಳಿತಾಯ ದುಡ್ಡು ಯಾವಾಗ ಕೊಡ್ತೀರ ಅಂತ ಪ್ರಶ್ನೆ ಕೇಳ್ರಮ್ಮ, ಒಂಚೂರು ವೀಡಿಯೋ ಮಾಡ್ರಮ್ಮ ಅಂತಂದರೆ ಬೇರೆ ಏನು ನಿನ್ನ ಅಮ್ಮನ ಅನ್ನೋದು, ಅಕ್ಕನ ಅನ್ನೋದು ಅಷ್ಟೇ.
ಅದು ಉತ್ತರನೇ ಬರೋದಿಲ್ಲ. ಭಯ ಅವೆಲ್ಲ ಬರೋದೇ ಉತ್ತರನೇ ಬರೋದಿಲ್ಲ. ಉಳಿತಾಯ ದುಡ್ಡು ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ನಿಮ್ಮ ಅಮ್ಮನ ಅನ್ನೋದು ಅದು ಉತ್ತರ ಅಲ್ಲ. ಅದು ಆ್ಯಕ್ಚುಲಿ ಉಳಿತಾಯ ದುಡ್ಡು ಇಲ್ಲಿದೆ ನೋಡಪ್ಪ, ಉಳಿತಾಯ ತಾನೇ ಕೇಳ್ತಾ ಇರೋದು. ರೈಟ್ ನ್ಯೂಸ್ ಅವರೇ ತೇಜೋವಧೆ ಮಾಡಿಬಿಟ್ಟು ಮಾನಸಿಕವಾಗಿ ಹಿಂಸೆ ಕೊಟ್ಟರೆ ಅವರು ಹಿನ್ನಡೆ ಆಗುತ್ತೆ. ನೀವೊಂದು ಹೇಳ್ತೀನಿ, ಧರ್ಮಸ್ಥಳ ಸಂಘದಲ್ಲಿ ಇದ್ದಾರಲ್ಲ ಕೆಲವರು ಅವ್ರಗಳ ಬಾಯಿನೆಲ್ಲ ನೋಡಿ ಎಷ್ಟು ಹಲ್ಕ ಭಾಷೆ ಬರುತ್ತೆ. ಯಾವ ಫೈನಾನ್ಸ್ ಕಂಪ್ನಿಯವ್ರಲ್ಲೂ ಅಷ್ಟೊಂದು ಹಲ್ಕ ಭಾಷೆ ಬರಲ್ಲ ನೋಡಿ. ಬೇಕಾರೆ ಹಣಕಾಸಿನ ವ್ಯವಹಾರ ಮಾಡ್ತಾ ಇರುವಂಥ ಯಾವುದೇ ನೂರಾರು ಸಾವಿರಾರು ಸಂಸ್ಥೆಗಳಿದ್ದಾವೆ. ನಾವು ಬೇರೆ ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾನು ಹಿಂದೆ ಸಂಘಗಳು ಮಾಡಿದ್ದಂಥವಳೇನೆಯ. ಯಾವುದೇ ಒಂದು ಸಂಘ ಅಥವಾ ಬ್ಯಾಂಕು, ಫೈನಾನ್ಸು, ಮೈಕ್ರೋ ಫೈನಾನ್ಸ್ಗಳಲ್ಲಿ ಕೆಲಸ ಮಾಡೋರು ಕೆಟ್ಟ ಪದಗಳನ್ನ ಉಪಯೋಗಿಸಲ್ಲ. ಆದರೆ ಈ ಒಂದು ಬೈತಾರೆ, ನೀನು ತಗೊಳಕ್ಕೆ ತಾಕತ್ತಿಲ್ವಾ, ನೀನು ತಗೊಳ್ಳೋ ಯಾಕೆ ತೊಗೊಂಡೆ, ನೀ ಯೋಗ್ಯತೆ ಅದೆಲ್ಲ ಬೈತಾರೆ. ಇವ್ರು ಹಂಗಿಲ್ಲ, ಸೂಳೆ ಮಗನೇ, ಬೋಳಿ ಮಗನೇ, ಅಯ್ಯೋ ನೀನು ನಮ್ಮನ್ನು ಅಂದರೆ ಇವರಂದ್ರೆಗಡೆ ಈ ಮಟ್ಟಿಗೆ ಟ್ರೈನಿಂಗ್ ಕೊಟ್ಟಿದ್ದಾರಾ ಅಂತ ನಾನು ಕೇಳ್ತಿರೋದನ್ನು. ಉಳಿತಾಯ ದುಡ್ಡು ಎಲ್ಲಿದೆ ಅಂತ ತೋರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಅಪ್ಪ ಇಲ್ಲಿದೆ ನೋಡಿಯಪ್ಪ, ಇವರಿಗೆ ಉಳಿತಾಯ ದುಡ್ಡು ಇಷ್ಟು ಸೇರಿಸಿ ಬಡ್ಡಿನ ಇಷ್ಟು ಕೊಟ್ಟಿದ್ದೀವಿ, ಆಮೇಲೆ ಯಾವಾಗ ಕೊಡ್ತೀವಿ ಅಂತಲೂ ಕೂಡ ನಾನು ಅದ್ರಲ್ಲಿ ಲೆಟ್ರಲ್ಲಿ ಇದೆ ಅಂತ ತೋರಿಸ್ಬಿಟ್ರೆ ಮುಗೀತಲ್ವ. ಕೊಟ್ಟಿಲ್ಲ ಅಂದ ತಕ್ಷಣ ಸಾಕು, ಬೋಳಿ ಮಗನೇ, ನಿನ್ನ ಅಕ್ಕನ ಅವನು ಮಾಡು. ನಮಗೂ ಅಂತ ಅದಕ್ಕಿಂತ ಕೆಟ್ಟ ಭಾಷೆನಲ್ಲಿ ಮಾತಾಡ್ತೀವಿ. ಅಶ್ಲೀಲ ಭಾಷೆ ಎಲ್ಲವೂ ಗೊತ್ತು ನನಗೆ. ನೀನು ಅಮ್ಮನ ಅಂದರೆ ಎಲ್ಲವೂ ನನಗೆ ಗೊತ್ತು ಹೆಂಗೆ ಮಾತಾಡೋದು. ಆದರೆ ಇವ್ರು ಯಾಕೆ ಅದನ್ನು ಮಾತಾಡ್ತಾರೆ? ನಿಮ್ಮ ಮೀಡಿಯಾದಲ್ಲೇ ಹಾಕ್ಕೊಳ್ಳಿ, ಸಾಕ್ಷಿ ಸಮೇತ ನಿಮ್ಮ ಮೀಡಿಯಾದಲ್ಲಿ ಹಾಕ್ಕೊಳ್ಳಿ. ನಾನು ಪ್ರಶ್ನೆ ಮಾಡಲ್ಲವಲ್ಲ. ಅವಾಗ ನನಗೂ ಫೋನ್ ಮಾಡಿ ನನ್ನ ಹತ್ರ ನನ್ನ ವಿಷಯನೂ ರೆಕಾರ್ಡ್ ಮಾಡ್ಕೊಳ್ಳಿ. ಅವಾಗ ನನ್ನ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ಸುಳ್ಳು ಹೇಳಿದ್ರೆ ನೀವು ಹಾಕೋಬೋದಲ್ಲ. ಈಗ ಇವರು ಹೋಗಲಿ, ಅವರು ಅಷ್ಟೊಂದು ಒಳ್ಳೆ ಜನ ಅಂತ ಆದರೆ ಈಗ ತಕ್ಷಣಕ್ಕೇನೆ ಅವ್ರು ದುಡ್ಡು ಕೊಡೋದು ಬೇಡ. ಈ ಜನ ಏನು ಉಳಿತಾಯ ಮಾಡಿದಾರೋ ಆ ದುಡ್ಡು ಕೊಟ್ಟಿಲ್ವಲ್ಲ, ಈ ಕ್ಷಣನೇ ಅವ್ರವ್ರ ಅಕೌಂಟಿಗೆ ಹಾಕ್ಬಿಡ್ತೀವಿ ಅಂತ ಅನೌನ್ಸ್ ಮಾಡಲಿ. ಇವರು ಒಳ್ಳೆ ಜನ ಆದರೆ ಅಲ್ವಾ? ಇದೊಂದು ಮಾಡೋಕ್ಕೇನು ಅದು ಏನೇನೋ ಹೇಳ್ತಾರಂತೆ. ಅವಾಗ ಕೊಡ್ತೀನಿ, ಇವಾಗ ಸರಿ ಅವಾಗ ಕೊಡ್ತೀನಿ ಅಂತ ನಾನು ಲೆಟ್ರಲ್ಲಿ ಕೊಡೋಕೆ ಹೇಳಿ, ರೈಟಿಂಗಲ್ಲಿ ಕೊಡೋಕೆ ಹೇಳಿ. ರೈಟಿಂಗಲ್ಲಿ ಇದುವರೆಗೆ ಎಲ್ಲೂ ಇಲ್ಲ. ಅದೊಂದು ಕಚಡ ಸಂಘ ಅಂತ ಧರ್ಮಸ್ಥಳ ಸಂಘದಲ್ಲಿ ಒಂದೇ. ಯಾವ ಫೈನಾನ್ಸ್ ಕಂಪ್ನಿಯವ್ರು ಕೂಡ ಅದು ಫೋನ್ ಮಾಡಿದ್ರೆ ಕಾನೂನು ಅಡಿನಲ್ಲಿ ಬರ್ತಾರೆ, ಮಾತಾಡ್ತಾರೆ. ಆಯಿತು ಸರ್ ನಾನು ನಾಳೆ ಬರ್ತೀನಿ ಅಂತ ನಾನು ಹೋಗ್ತಾರೆ. ಇವರು ಹಂಗಿಲ್ಲ. ಆಮೇಲೆ 3 ತಿಂಗಳು ಆಮೇಲೆ ಫೈನಾನ್ಸ್ ಕಂಪ್ನಿಯವರು ಕೋರ್ಟ್ಗಾರ ಕರ್ಕೊಂಡು ಹೋಗ್ತಾರೆ. ಇವರು ಹಂಗಿಲ್ಲ. ಈಗ ನೋಡಿ 2 ವರ್ಷ ಆಗಿದೆ, ಕೋರ್ಟ್ಗೆ ಹೋಗಿಲ್ಲ, ಅವ್ನು ನೋಟಿಸ್ ಕೊಟ್ಟಿಲ್ಲ. ಇದು ನನ್ನ ಸುದ್ದಿ. ಅದೇ ನಾನು ಹೇಳಿದ್ನಲ್ಲ, ಯಾವುದೇ ದಾಖಲಾತಿ ಬರೋಕ್ಕೆ ಬಿಡಲ್ಲ ಅವರು. ಈಗ ನಿಮ್ಮ ಮೇಲೆ ಕೇಸ್ ಹಾಕಿದರೆ ಅವಾಗ ಅದೊಂದು ದಾಖಲಾತಿ ಆಗ್ಬಿಡುತ್ತೆ. ಅದಕ್ಕೆ ನಿಮ್ಮ ಮೇಲೆ ಕೇಸ್ ಹಾಕ್ತಾ ಇಲ್ಲ. ನೀವು ಎಷ್ಟೇ ಸುದ್ದಿ ಮಾಡಿ, ಎಷ್ಟೇ ಬೈರಿ, ನಿಮ್ಮ ಮೇಲೆ ಕೇಸ್ ಹಾಕಲ್ಲ. ಆಮೇಲೆ ನೀವು ತಡ್ರಿ ನೀವು ಪೊಲೀಸ್ ಸ್ಟೇಷನಿಗೆ ಹೋಗಿ ಯಾವುದೇ ಸಾವಾಗಿದ್ರೆ ಅಥವಾ ಈ ಥರದ್ದು ಹಣಕಾಸಿನ ಅವ್ಯವಹಾರ ಅಂತ ಕೇಸ್ ಕೊಡಕ್ಕೆ ಹೋದ್ರು ಅವರು ಕೇಸ್ ತಗೊಳ್ಳಲ್ಲ. ಯಾಕೆಂದರೆ ದಾಖಲಾತಿ ಉಳಿದ್ಬಿಡುತ್ತಲ್ಲ. ದಾಖಲಾತಿ ಉಳಿದ್ಬಿಡ್ಬಾರ್ದು ಅಂತ ದಾಖಲಾತಿನೇ ಮಾಡಕ್ಕೆ ಬಿಡ್ತಾ ಇಲ್ಲ ಅವರು. ಏನೆಂದರೆ ಅಮ್ಮನ ಅಕ್ಕನ ಬೋಳಿ ಮಗನೇ, ಸೋಳೆ ಮಗನೇ, ಹಲ್ಕಟ್ ನನ್ನ ಮಗನೇ, ನೀನು ಹಂಗಿದೆಯಾ, ನೀನು ನಾಶ ಆಗ್ತೀಯಾ, ನೀನು ಹಿಂಗೆ ಅಂತ. ಒಳ್ಳೆ ಕೆಲಸ ಮಾಡೋದ್ರಿಂದ ಮಂಜುನಾಥನ ನಾಶ ಮಾಡ್ತಾನೆ ಅಂದರೆ ಮಾಡಿಬಿಡಿ. ಒಳ್ಳೆ ಕೆಲಸ ಮಾಡೋರ್ಗೆ ನಾಶ ಮಾಡ್ತಾನೆ ಅಂದರೆ ಯಾವ ಸೀಮೆ ದೇವರು ಅಂದರೆ? ದೇವ್ರು ಒಳ್ಳೇದು ಮಾಡೋಕ್ಕೆ ನಾವೆಲ್ಲ ದೇವ್ರನ್ನ ಯಾಕೆ ನಂಬ್ತೀವಿ ಅಂತಂದರೆ ದೇವರಿಂದ ಒಳ್ಳೇದಾಗುತ್ತೆ. ಈ ಮನುಷ್ಯನಿಂದ ಒಳ್ಳೇದಾಗದೇ ಇರ್ಬೋದು, ನಮಗೆ ಮಂಜುನಾಥನಿಂದ ಒಳ್ಳೇದಾಗುತ್ತೆ, ಅಣ್ಣಪ್ಪನಿಂದ ಒಳ್ಳೇದಾಗುತ್ತೆ. ಆ ನಂಬಿಕೆ ಮೇಲೇ ನಾವು ಇಷ್ಟು ದಿನ ಕಾಯ್ತಾ ಇದ್ದೀವಿ. ಆದ್ರೂ ಇನ್ನೂ ಒಳ್ಳೇದಾಗಿಲ್ಲ ಅಂತಂದರೆ ಅದು ಏನೂ ಅರ್ಥನೇ ಆಗಲ್ಲ. ಅಷ್ಟು ಪ್ರಭಾವಿಗಳಾಗ್ಬಿಟ್ಟಿದ್ದಾರೆ ಇವರೆಲ್ಲರೂ. ಈಗ ನಾನು ಅವಾಗಲೇ ಹೇಳಿದಾಗೆ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡಿದ್ರೆ ದಯವಿಟ್ಟು ಹೆದರಬೇಡಿ. ಬದಲಾಗಿದೆ ಕಾಲ, ನೀವು ಬದಲಾಗಿಲ್ಲ, ನೀವುಗಳು ಬದಲಾಗಿ. ಆದರೆ ಅನೇಕರು ಬದಲಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿನ ಜನ ಕಟ್ಟೋದನ್ನು ಬಿಟ್ಟಿದ್ದಾರೆ. ಹಳ್ಳಿ ಹೆಣ್ಣು ಮಕ್ಕಳು ಇವತ್ತು ನಮಸ್ಕಾರ ಅಂತ ಹೇಳ್ತಾ ಇದ್ರು, ಫೋಟೋ ನೋಡಿ ದೇವರು ಅಂತ ಹೇಳ್ತಾ ಇದ್ರು, ಫೋಟೋನ ಆಚೆ ಕಿತ್ತು ಬಿಸಾಕಿ ಇವತ್ತು ತೊಡೆ ತಟ್ಟಿ ನಿಂತ್ಕೊಂಡಿದ್ದಾಳೆ ಅಂದರೆ ಅದು ರೈಟ್ ನ್ಯೂಸ್ ನಿಮ್ಮ ಹಾಕೊಟ್ಟಂಥ ಧೈರ್ಯ. ಅದೇ ಹೇಳ್ತಾಯಿದ್ರು, ನೀನು 2 ಲಕ್ಷ ಕೊಡ್ತೀಯ ಅಂತ ಕೇಳ್ತಾಯಿದ್ರು. ನಾನು 2 ಲಕ್ಷ ಕೊಡೋದಿರಲಿ, 2 ಲಕ್ಷ ಕೊಟ್ಟಿರೋದ್ರ ಪ್ರಶ್ನೆ ಕೇಳೋಂಥ ಬಿಟ್ಟನಲ್ಲ, ಆ 2 ಲಕ್ಷ ಅವ್ರು ಉಳ್ಕೊಂಡಂಗೆ. ಅದು ನಾನು ಮಾಡಿರೋಂಥ ರೆವಲ್ಯೂಷನ್. ಪ್ರಶ್ನೆ ಕೇಳಿದ ಹುಟ್ಟಾಕಿದ್ದೀನಿ. ಇವತ್ತು ಜನಕ್ಕೆ ಸ್ವಲ್ಪ ಲೇಟಾಗಿ ಅವ್ರಿಗೆ ಧೈರ್ಯ ಬರುತ್ತೆ. ಯಾವತ್ತೂ ನಮ್ಮ ಇಂಡಿಯನ್ಸ್ಗೆ ಬೇಗ ಧೈರ್ಯ ಬರಲ್ಲ, ಆದರೆ ಕೆಲವ್ರಿಗೆ ಮಾತ್ರ ಬೇಗ ಬರುತ್ತೆ. ನಿಮಗೆ ಪ್ರಶ್ನೆ ಮಾಡೋದು ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನು ಕೇಳ್ತಾ ಇದ್ರಲ್ವಾ, ಪ್ರತಿನಿತ್ಯ ಬದಲಾವಣೆ ನೀವೇ ಅನುಭವಿಸ್ತಾ ಇದ್ರಲ್ವಾ. ಊರಲ್ಲಿ ನಾನು ಮಾಡೋ ರೆವಲ್ಯೂಷನ್ ಅದು. ನಾನು ತಪ್ಪು ಮಾಡಿದ್ರೆ ನನ್ನ ಮೇಲೂ ಕೂಡ ಒಂದು ಕೇಸ್ ಹಾಕ್ಬೋದು, ಅದನ್ನು ಕೂಡ ಫೇಸ್ ಮಾಡ್ತಾನೆ. ನಾನು ಯಾವ ವಿಷಯದಲ್ಲಿ ಸುದ್ದಿ ಮಾಡಿದೆ ದಾಖಲೆಗಳನ್ನ ಕೇಳ್ತೀನಿ, ಬನ್ನಿ ಕೋರ್ಟಲ್ಲಿ ಕೊಡಿ ಅಷ್ಟೇ. ನಾನು ವೀರೇಂದ್ರ ಹೆಗ್ಗಡೆ ಕೂಡ ಹೇಳೋದಿಷ್ಟೇ, 55 ಲಕ್ಷ ಜನದಲ್ಲಿ ಉಳಿತಾಯ ದುಡ್ಡನ್ನು ಕಟ್ಟಿಸ್ಕೊಂಡಿದ್ದಾರೆ. ನಾನು ಇದೊಂದೇ ವಿಷಯ ನೋಡಿ, ಬಾಕಿದ ಆಮೇಲೆ ಬರೋಣ. ಇದೊಂದೇ ಒಂದು ವಿಷಯ, ಯಾವಾಗ ಕೊಡ್ತೀರಾ, ಅದಕ್ಕೆ ಕಂಡೀಷನ್ ಏನು, ನೀವೇನ ಜನಗಳು ಕೊಟ್ಟಂಥ ಏನು ಉಳಿತಾಯ ದುಡ್ಡಿಗೆ ಇಂಟ್ರೆಸ್ಟನ್ನು ಹಾಕ್ಕೊಡ್ತೀರಾ, ಅದನ್ನ ಲೆಟರ್ ಹೆಡ್ಡಲ್ಲಿ ನಿಮ್ಮ ಸೈನ್ ಹಾಕಿ ಕೊಟ್ಬಿಡಿ ನೋಡುವ, ಅಷ್ಟು ಮುಗಿದೋಯ್ತಲ್ಲ. ನೀವು ದೇವರೇ ಆಗ್ಬಿಡ್ತೀರಪ್ಪ, ನಿಜವೂ ದೇವರಾಗ್ಬಿಡ್ತೀರಾ, ನಾನೇ ಬಂದು ದೇವರು ಅಂತ ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀರ.
ಬಡವ್ರ ದುಡ್ಡು ರೀ ಅದು. ₹1 ₹2 ಇಟ್ಟು ಇವತ್ತು ದುಡಿತಿದ್ದಂಗೆ ಒಂದು ವಾರ ಬಂದುಬಿಡುತ್ತೆ ಕೊಟ್ಬಿಡ್ಬೇಕು, ದುಡಿತಿದ್ದಂಗೆ ಒಂದು ವಾರ ಬಂದುಬಿಡುತ್ತೆ ಕೊಟ್ಬಿಡ್ಬೇಕು. ಏನು ಉಳಿಸಿದ್ರು ಅವರು? ಲಕ್ಷಾಂತರ ಜನರು ಕಣ್ಣೀರು ಹಾಕ್ತಿದ್ದಾರೆ ಹೆಣ್ಣು ಮಕ್ಕಳು. ಬಟ್ ಆರಂಭ ಆಗಿದೆ, ಶಾಪ ಆರಂಭ ಆಗಿದೆ, ಹೆಣ್ಣುಮಕ್ಳ ಶಾಪ ಆರಂಭ ಆಗಿದೆ. ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ, ಪ್ರಶ್ನೆ ಮಾಡೋದ್ರಿಂದ ನೀವು ಬದುಕಿದ್ರೆ ಅಂತ ಅರ್ಥ ಆಗುತ್ತೆ. ಬದುಕಿದ್ರೆ ಸಾಕು, ಮತ್ತೆ ಯಶಸ್ಸು ನಿಮ್ಮದೇ ಸಿಗುತ್ತೆ. ರೈಟ್ ನ್ಯೂಸಲ್ಲಿ ಇಷ್ಟೊತ್ತು ನಾನು ಹೆಚ್ಚಿನ ಆಗ ನಮ್ಮ ಮಟ್ಟಿಗೆ ಯಮುನಾ ಹೋರಾಟ ಆಗಿರ್ತೀನಿ ಕೂಡ ಅದು. ಇದು ರೈಟ್ ನ್ಯೂಸ್.